ಬಹುತೇಕಿ ಸಮಾಜ ವಿಜ್ಞಾನದ ಬಗ್ಗೆ ಆಸಕ್ತಿ ಇರ್ತಕ್ಕಂಥವ್ರು. ಸೊ ಇತಿಹಾಸ ಮತ್ತು ಸಾಮಾಜಿಕ ಪ್ರಜ್ಞೆ, ಚಾರಿತ್ರಿಕ ಮತ್ತು ಸಾಮಾಜಿಕ ಪ್ರಜ್ಞೆ ಎರಡೂ ಸೇರಿ ಒಟ್ಟಾರೆ ಒಂದು ಆಶಯ ಏನಂತಂದ್ರೆ, ನಾವು ಸಮಾಜಮುಖಿಯಾಗಿರ್ಬೇಕು, ಇತಿಹಾಸ ಪ್ರಜ್ಞೆ ಇರಬೇಕು, ನಮ್ಮ ಚಾರಿತ್ರಿಕ ಸ್ಮಾರಕಗಳನ್ನ ರಕ್ಷಣೆ ಮಾಡಬೇಕು ಅನ್ನುವಂತಹ ಆದರ್ಶವನ್ನ, ಆಶಯವನ್ನ ಈ ಸಿನಿಮಾ ಪ್ರಕಟಿಸುತ್ತೆ. ಮುಖ್ಯವಾಗಿ ಇಲ್ಲಿ ಒಬ್ಬ ರಾಜನ ಕಥೆ ಬರುತ್ತೆ ಹಿನ್ನೆಲೆಯಲ್ಲಿ. ವಾಸ್ತವವಾಗಿ ಈ ಕಾಲದ ನಾಯಕ ನಾಯಕಿ ಇಲ್ಲಿರೋದು ಈ ಕಾಲದ ಪಾತ್ರಗಳು, ಆದರೆ ಫ್ಲಾಶ್ ಬ್ಯಾಕ್ ಅಲ್ಲಿ ರಾಜನ ಕಥೆ ಬರುತ್ತೆ. ಒಂದು ಸಪ್ನ ಮಂಟಪ ಅನ್ನೋ ಒಂದು ಮಂಟಪ, ಆ ಮಂಟಪವನ್ನು ಪ್ರವೇಶ ಮಾಡಿದರೆ ಸಾಕು ಕನಸುಗಳನ್ನ ಕಾಣತಕ್ಕಂತಹ ಒಂದು ವಾತಾವರಣವನ್ನ, ಮಾನಸಿಕವಾದಂತಹ ವಲಯವನ್ನ ಸೃಷ್ಟಿ ಮಾಡತಕ್ಕಂತ ಒಂದು ಸ್ವಪ್ನ ಮಂಟಪ. ಹಾಗಾಗಿ ಅದಕ್ಕೆ ಸ್ವಪ್ನ ಮಂಟಪ ಅಂತ ಜನ ಕರೀತಾ ಇರ್ತಾರೆ. ಅದನ್ನ ನಾಶ ಮಾಡಿ ಅಲ್ಲಿ ಇನ್ನೇನೋ ಮಾಡಬೇಕು ಅಂತ ಹೇಳಿ ಕೆಲವು ಬಂಡವಾಳಗಾರರು ಪ್ರಯತ್ನ ಮಾಡಿದಾಗ ಈ ಚಿತ್ರದ ನಾಯಕ ಮತ್ತು ನಾಯಕಿ ಇಬ್ರು ಜನಗಳಲ್ಲಿ ಜಾಗೃತಿಯನ್ನ ಉಂಟು ಮಾಡಿ ಚಾರಿತ್ರಿಕ ಸ್ಮಾರಕಗಳನ್ನ ನಾಶ ಮಾಡಬಾರದು, ಅದನ್ನ ರಕ್ಷಿಸ್ಬೇಕು ಅಂತ ರಕ್ಷಿಸಿ ಅದನ್ನ ಸರ್ಕಾರದ ವಶಕ್ಕೆ ಕೊಡ್ತಾರೆ. ಇದು ಈ ಚಿತ್ರದ ಒಂದು ಎಳೆ. ಇದು ಇಲ್ಲಿ ಬರೋ ರಾಜ ಆಗಲಿ ರಾಣಿ ಆಗಲಿ ಇವ್ರು ಯಾರು ಈಗಾಗಲೇ ನಡೆದಿರುವಂತ ಇತಿಹಾಸದಲ್ಲಿ ದಾಖಲಾಗಿರುವಂತವರಲ್ಲ. ಇದೊಂದು ಕಾಲ್ಪನಿಕವಾದದ್ದು. ಅಂದ್ರೆ ಕಥೆ, ರಾಜನ ಕಥೆ ಕಾಲ್ಪನಿಕವಾದದ್ದು, ಆದ್ರೆ ಅದರ ಆಶಯ ವಾಸ್ತವಿಕವಾದದ್ದು. ಹಾಗಾಗಿ ನಾನು ಈ ಕಥೆಯ ಒಟ್ಟು ಸ್ವರೂಪವನ್ನ ಕಾಲ್ಪನಿಕ ವಾಸ್ತವಿಕತೆಯ ಮೇಲೆ ಕಟ್ಟಿದ ಸಿನಿಮಾ ಅಂತ ಕರೆಯೋಕೆ ಇಷ್ಟಪಡ್ತೇನೆ. ಒಂದ್ ರೀತಿಯ ರಿಯಲಿಸಂ ಇದೆ, ಇಮ್ಯಾಜಿನರಿನೂ ಇದೆ ಇದು. ಹಾಗಾಗಿ ಕಾಲ್ಪನಿಕ ವಾಸ್ತವಿಕತೆಯ ಮೇಲೆ ಕಟ್ಟಿದ ಕಥಾ ಹಂದರವನ್ನ ಆಧರಿಸಿರುವಂತ ಈ ಸಿನಿಮಾಕ್ಕೆ ಹಾಡುಗಳ ಬಿಡುಗಡೆಗೆ ಯಾರನ್ನ ಕರಿಬೇಕು ಅಂತಂದಾಗ ನನ್ನ ಮನಸ್ಸಿನಲ್ಲಿ ಬಂದದ್ದು ಎಚ್ ಕೆ ಪಾಟೀಲ್ ಅವರು. ಅದಕ್ಕೆ ಕಾರಣ ಇದೆ. ಎಚ್ ಕೆ ಪಾಟೀಲ್ ಅವರು ತಮ್ಮ ಗದಗ ಜಿಲ್ಲೆ ಇರ್ಬೋದು, ಬೇರೆ ಬೇರೆ ಕಡೆ ಇರ್ಬೋದು, ಕರ್ನಾಟಕದ ಪರಂಪರೆಯನ್ನ ಪ್ರತಿನಿಧಿಸುವ ಚಾರಿತ್ರಿಕ ಸ್ಮಾರಕಗಳನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಅದಕ್ಕಾಗಿ ಸಾಕಷ್ಟು ರಚನಾತ್ಮಕವಾದಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಲಕ್ಕುಂಡಿ ಬಗ್ಗೆ ಅವರು ಮಾಡ್ತಿರುವಂತಹ ಕೆಲಸ ಇದೆಯಲ್ಲ, ಅದೊಂದು ಅಸಾಧಾರಣವಾದ ಮತ್ತು ಅಮೋಘವಾದಂತಹ ಕೆಲಸ. ನಾನು ಇದನ್ನ ಕರೆದು ಕಥೆ ಹೇಳಿದಾಗ ತಕ್ಷಣ ಎಚ್ ಕೆ ಪಾಟೀಲ್ ಅವರು ಹೇಳಿದರು, ಇದು ನನ್ನ ಹೃದಯಕ್ಕೆ ಹತ್ತಿರವಾದ ವಿಷಯ ಅಂತ ಹೇಳಿದರು. ಅದರಿಂದ ಹೃದಯಕ್ಕೆ ಹತ್ತಿರವಾದಂತಹ ವಿಷಯ ಅಂತ ಏನು ಎಚ್ ಕೆ ಪಾಟೀಲ್ ಅವರು ಹೇಳಿದರು, ಆ ಹೃದಯಕ್ಕೆ ಹತ್ತಿರವಾದಂತಹ ವಿಷಯದ ಬಗೆಗೆ ಅವರಿಗಿರುವಂತಹ ಕಾಳಜಿ ಮತ್ತು ಕಳಕಳಿ ಇದೆಯಲ್ಲ, ಅದು ಬಹಳ ದೊಡ್ಡದು. ಮತ್ತು ಇದು ಒಂದು ವಿಷಯ. ಆದ್ರೆ ಇನ್ನೊಂದು, ಕರ್ನಾಟಕದಲ್ಲಿ ಕಾಣಬರ್ತಾ ಇರುವಂತ ಅಥವಾ ದೇಶದಲ್ಲಿ ಕಾಣ್ತಾ ಇರ್ತಕ್ಕಂತಹ ಕೆಲವೇ ಸಜ್ಜನ ರಾಜಕಾರಣಿಗಳಲ್ಲಿ ಎಚ್ ಕೆ ಪಾಟೀಲ್ ಅವರು ಒಬ್ರು. ನೋಡಿ, ನೀವು ಹಾಗೆ ಹೇಳಿದ ಕೂಡಲೇ ಚಪ್ಪಾಳೆ ತಟ್ಟಿದೆ. ಅದರ ಅರ್ಥ ಏನಂದ್ರೆ ಸಜ್ಜನ ರಾಜಕಾರಣಿಗಳ ಸಂಖ್ಯೆ ಕಡಿಮೆ ಅಂತ ಅದರ ಅರ್ಥ. ಅಂದ್ರೆ ಸಜ್ಜನ ರಾಜಕಾರಣಿಗಳು ಅಸಭ್ಯತೆ, ಸಜ್ಜನತೆ ಮತ್ತು ಅವರ ನುಡಿ ನೈತಿಕತೆ ಇದೆಯಲ್ಲ, ಅದು ವಿಶೇಷವಾದದ್ದು. ಯಾಕೆಂದ್ರೆ ಇವತ್ತಿನ ಸಂದರ್ಭದಲ್ಲಿ ಯಾರು ಏನ್ ಮಾತಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಕನ್ನಡ ಭಾಷೆಯ ಸೊಗಸನ್ನ ಸುಲಿದ ಬಾಳೆ ಹಣ್ಣಿನಂದದೆ ಅಂತ ಮಹಾಲಿಂಗರಂಗ ಅನ್ನೋ ಕವಿ ಹೇಳಿದುಂಟು ನಮ್ಮಲ್ಲಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ. ಆದ್ರೆ ಸುಲಿದ ಬಾಳೆಯ ಹಣ್ಣಿನಂದದೆ ಇರುವ ಕನ್ನಡವನ್ನು ಭ್ರಷ್ಟಗೊಳಿಸ್ತಕ್ಕಂಥ ಭಾಷೆಯನ್ನು ಬಳಸ್ತಿರುವಂತ ಈ ಕಾಲದಲ್ಲಿ ತನ್ನ ಮನಸ್ಸನ್ನ ಮತ್ತು ನಾಲಿಗೆಯನ್ನ ಬಹಳ ಸೊಗಸಾದ ರೀತಿಯಲ್ಲಿ ಸಜ್ಜನಿಕೆಯಿಂದ, ಸಭ್ಯತೆಯಿಂದ ಬಳಸ್ತಕ್ಕಂಥ ಅಪರೂಪದ ಒಬ್ಬ ರಾಜಕಾರಣಿ ಅನ್ನೋದು ಅವರನ್ನ ನಾವು ಆಹ್ವಾನಿಸೋದಕ್ಕಿರುವಂತ ಇನ್ನೊಂದು ಕಾರಣ. ಈ ಎರಡೂ ಕಾರಣಗಳಿಗಾಗಿ ನಮ್ಮ ಈ ಹಾಡುಗಳ ಬಿಡುಗಡೆ ಎಚ್ ಕೆ ಪಾಟೀಲ್ ಅವರ ಕಡೆಯಿಂದೇ ಆಗಬೇಕು ಅಂತ ನಾವು ಆಶಿಸಿ ಅವರನ್ನು ಕರೆದಿದ್ದೇವೆ. ಅವರು ಒಪ್ಕೊಂಡು ಬಂದ್ರು. ಇನ್ನೊಂದು ಇಲ್ಲಿ ಸ್ಪಷ್ಟಪಡಿಸ್ಬೇಕು, ಅವ್ರು ತಡವಾಗಿ ಬಂದಿಲ್ಲ. ಅವರು 6 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. 6 ಗಂಟೆಗೆ ಹಾಕೊಳ್ಳಿ ಅಂತ ಹೇಳಿದ್ರು. ನಾನು 5:15 ಅಂತ ಆಹ್ವಾನ ಪತ್ರಿಕೆ ಹಾಕೋದಕ್ಕೆ ಕಾರಣ ಅಂದ್ರೆ ನಮ್ಮಲ್ಲಿ ಅನೇಕರು 6 ಗಂಟೆಗೆ ಬರ್ತಾರೆ ಅಂತ. ಹಾಗಾಗಿ ಸಚಿವರು ಬರೋ ವೇಳೆಗೆ ನಾವೆಲ್ಲ ಸೇರಿರೋಣ. ಇದೊಂದು ರೀತಿ ಬಹಳ ಔಪಚಾರಿಕವಾದಂತಹ ಒಂದು ಸಭೆಯಲ್ಲ, ಒಂದು ಅನೌಪಚಾರಿಕವಾದ ಆತ್ಮೀಯರು ಮತ್ತು ಮಾಧ್ಯಮಗಳು ಸೇರಿರುವಂತ ಸಭೆ. ಸಮಯಕ್ಕೆ ಸರಿಯಾಗಿ ಬಂದಿರುವ ಸಚಿವರೂ ಹೌದು ಅನ್ನೋದು ಬಹಳ ಹೆಮ್ಮೆಯ ಸಂಗತಿ. ಅವರನ್ನ ನಮ್ಮ ಮಲೈ ಮಹದೇಶ್ವರ ಎಂಟರ್ಪ್ರೈಸಸ್ ಅನ್ನುವಂತ ಸಂಸ್ಥೆಯ ಪರವಾಗಿ, ನಿರ್ಮಾಪಕರು, ತಂತ್ರಜ್ಞರು, ಕಲಾವಿದರ ಪರವಾಗಿ ಹೃತ್ಪೂರ್ವಕವಾಗಿ ಒಂದು ಪುಷ್ಪಗುಚ್ಛವನ್ನು ಕೊಟ್ಟು ಸ್ವಾಗತಿಸೋದಕ್ಕೆ ಇಷ್ಟಪಡ್ತೇನೆ.
ಇವತ್ತಿನ ಮುಖ್ಯ ಅತಿಥಿ ಕಿರಣ್ ಅವರು ಇತ್ತೀಚೆಗೆ ಅವರಿಗೆ ಗೌರವ ಡಾಕ್ಟರೇಟ್ ಸಹ ಸಿಕ್ಕಿದೆ, ಅದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಸೊ ಅವರನ್ನ ಈ ಸಮಾರಂಭಕ್ಕೆ ಸ್ವಾಗತಿಸಿದ್ದೇನೆ. ಇಲ್ಲಿವರೆಗೆ ಸುಮಾರು 100ಕ್ಕೂ ಹೆಚ್ಚು ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿರುವಂಥವ್ರು, ವಿಶೇಷವಾಗಿ ಕರ್ನಾಟಕದ ಯುವ ಮನಸ್ಸುಗಳಿಗೆ ಬಹಳ ಇಷ್ಟವಾಗಿರುವಂತಹ ಒಬ್ಬ ಸಂಗೀತ ನಿರ್ದೇಶಕರು, ಬಹಳ ವಿನಯಶೀಲರು, ಅಹಂಕಾರ ಇಲ್ಲದೆ ನಡ್ಕೊಳ್ಳುವಂತ ಅಪರೂಪದ ಒಬ್ಬ ವ್ಯಕ್ತಿ ಅಂತ ಗುರುಕಿರಣ್ ಅವರು ಇವತ್ತು ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಅವರು ಶಮಿತಾ ಮಲ್ನಾಡ್ ಅವರಿಗೆ ಸಾಕಷ್ಟು ಪ್ರೋತ್ಸಾಹ ಕೊಟ್ಟವರು ಅನ್ನೋದನ್ನು ಸಹ ಈ ಸಂದರ್ಭದಲ್ಲಿ ನಾನು ಉಲ್ಲೇಖಿಸಬೇಕು. ಶಮಿತಾ ಮಲ್ನಾಡ್ ನಮ್ಮ ಸಂಗೀತ ನಿರ್ದೇಶಕರು ಈ ಸಿನಿಮಾಕ್ಕೆ. ಗುರುಕಿರಣ್ ಅವರನ್ನ ಅಷ್ಟೇ ಪ್ರೀತಿಯಿಂದ ನಮ್ಮ ಇಡೀ ಚಿತ್ರತಂಡದ ಪರವಾಗಿ ಪುಷ್ಪಗುಚ್ಛವನ್ನು ಕೊಟ್ಟು ನಾನು ಸ್ವಾಗತಿಸಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ನಮ್ಮ ನಿರ್ಮಾಪಕರು ಎಂ ಬಾಬು ಅವರು, ಮೈಸೂರಿನವರು, ಸಣ್ಣ ಕೈಗಾರಿಕೆಗಳನ್ನ ನಡೆಸ್ತಾ ಇರುವಂತ ಒಬ್ಬ ಉದ್ಯಮಿ. ನಾನು ಸಾಮಾನ್ಯವಾಗಿ ನಿರ್ಮಾಪಕರು ಬಂದಾಗ ಸಂಭಾವನೆಗಿಂತ ಹೆಚ್ಚಾಗಿ ಸ್ವಾತಂತ್ರ್ಯ ಕೇಳ್ತೀನಿ. ನೀವು ಸಂಭಾವನೆ ಕೊಡ್ತಿರೋ ಇಲ್ವೋ, ಸ್ವಾತಂತ್ರ್ಯ ಕೊಡಬೇಕು ಮತ್ತು ನನಗೆ ಸಂಪೂರ್ಣ ಸ್ವಾತಂತ್ರ್ಯ ಇರಬೇಕು ಅಂತ. ಈ ಚಿತ್ರ ನಿರ್ಮಾಣದಲ್ಲಿ ಎಲ್ಲೂ ಅವರು ತಲೆ ತೋರಿಸ್ದೆ ನಿರ್ದೇಶಕರಿಗೆ ಬೇಕಾಗಿರುವಂತಹ ಒಂದು ಸೃಜನಶೀಲ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ. ಸದಭಿರುಚಿಯ ಚಿತ್ರವನ್ನ ಮಾಡಬೇಕು ಅಂತ ಅಪೇಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಎಂ ಬಾಬು ಅವರನ್ನು ಸಹ ನಮ್ಮ ನಿರ್ದೇಶಕರ ತಂಡ ಮತ್ತು ತಂತ್ರಜ್ಞರ ತಂಡ, ಉಳಿದ ಕಲಾವಿದರ ಪರವಾಗಿ ಅವರನ್ನು ಸ್ವಾಗತಿಸ್ತೇನೆ. ಸಹ ನಿರ್ಮಾಪಕಿ ಕವಿತಾ ಅವರು, ಎಂ ಬಾಬು ಅವರ ಪತ್ನಿ, ಅವರು ಈ ಸಮಾರಂಭಕ್ಕೆ ಬಂದಿರೋದು ಬಹಳ ಸಂತೋಷದ ಸಂಗತಿ. ಅವರನ್ನು ಸಹ ಚಿತ್ರತಂಡದ ಪರವಾಗಿ ಈ ಸಂದರ್ಭದಲ್ಲಿ ಸ್ವಾಗತ ಬಯಸ್ತೇನೆ. ಈಗ ಈ ಸ್ವಾಗತ ಮತ್ತು ಪ್ರಾಸ್ತಾವಿಕವಾದಂತಹ ಕೆಲವೇ ನುಡಿಗಳ ನಂತರದಲ್ಲಿ ಸಾಂಕೇತಿಕವಾಗಿ ನಮ್ಮ ಚಿತ್ರದ ಹಾಡುಗಳನ್ನ ಈಗ ಬಿಡುಗಡೆ ಮಾಡ್ತೇವೆ. ಬಿಡುಗಡೆಗೂ ಮುನ್ನ ಪ್ರೀತಿಯ ನಮಸ್ಕಾರ. ವೇದಿಕೆ ಮೇಲಿರುವಂತಹ ಹಿರಿಯರಾದಂತಹ ಸಚಿವರಾದಂತಹ ಪಾಟೀಲ್ ಸರ್ ಅವರಿಗೆ ನನ್ನ ನಮನಗಳು. ಹಾಗೆ ಬರ್ಗೂರ್ ಸರ್ ಅವರು ಮತ್ತು ನಮ್ಮ ಬಾಬು ಸರ್ ಅವರು, ಕವಿತಾ ಮೇಡಮ್ ಅವರು, ಎಲ್ಲರಿಗೂ ನನ್ನ ಧನ್ಯವಾದಗಳು. ಮತ್ತು ನನ್ನ ಗುರುಗಳು, ಗುರುಜಿ ಅವರು, ಗುರುಕಿರಣ್ ಅವರು ಮೊದಲ ಬಾರಿಗೆ ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ, ಈ ಒಂದು ಸುಟ್ಟ ಮಂಟಪ ಚಲನಚಿತ್ರದ ಹಾಡುಗಳು ಹೀಗೆ ಇರಬೇಕು ಅನ್ನುವಂಥದ್ದು ಆಶಯ ಅಪ್ಪಾಜಿಯವರಾಗಿತ್ತು, ಬರ್ಗೂರ್ ಸರ್ ಅವ್ರದ್ದು. ಆ ಸಂದರ್ಭಕ್ಕೆ ಸರಿಯಾದಂತಹ ಹಾಡುಗಳ ಆಯ್ಕೆಯನ್ನ ಅವ್ರು ಮೊದಲೇ ಮಾಡ್ಕೊಂಡಿದ್ರು ಮತ್ತು ಎಲ್ಲ ಹಾಡುಗಳನ್ನ ಮೊದಲೇ ಅವರು ಬರೆದು ರೆಡಿ ಮಾಡಿಟ್ಟಿದ್ರು. ಸೊ ಅರ್ಧ ಕೆಲಸ ನಮ್ಗೆ ಅಲ್ಲೇ ಕಡಿಮೆ ಆಗೋಗುತ್ತೆ. ಅವ್ರು ಬರೆದಂತಹ ಸಾಹಿತ್ಯಕ್ಕೆ ಸಂಗೀತವನ್ನ ಮಾಡುವಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನ ನನಗೆ ಕೊಟ್ಟಿದ್ರು. ಹಾಗೂ ಇದು ಅವರ ನಿರ್ದೇಶನದ, ನನಗೆ ಕೊಟ್ಟಂತ ಸಂಗೀತ ನಿರ್ದೇಶನದ 7ನೇ ಚಿತ್ರ. ಸೊ ಅದನ್ನ ತುಂಬಾ ಖುಷಿಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇದರಲ್ಲಿ ಹಾಡುವಂತ ಸಿಂಗರ್ಸ್ ಏನಿದ್ದಾರೆ, ಹೇಮಂತ್ ಅವರು, ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ಅದ್ಭುತವಾದಂತಹ ಸಿಂಗರ್ ಹೇಮಂತ್ ಅವರು ಒಂದು ಹಾಡನ್ನ ಹಾಡಿದ್ದಾರೆ. ಮತ್ತೆ ಅವ್ರ ಜೊತೆನಲ್ಲಿ ಅಮೂಲ್ಯ ಮೈಸೂರು ಸರಿಗಮಪದಲ್ಲಿ ತುಂಬಾ ಚೆನ್ನಾಗಿ ಹಾಡಿ ಎಲ್ಲರ ಪ್ರಶಂಸೆಯನ್ನ ಗಳಿಸ್ಕೊಂಡಿದ್ದು. ಅವ್ರು ಪ್ರಥಮ ಬಾರಿಗೆ ಈ ಹಾಡನ್ನ ಸಿನಿಮಾದಲ್ಲಿ ಹಾಡಿದ್ದಾರೆ. ಮತ್ತೆ ಮೋಹನ್ ಅವರು, ಸಿರಾ ಮೋಹನ್ ಅವರಿದ್ದಾರೆ, ದಯವಿಟ್ಟು ನಿಂತ್ಕೊಳ್ಳಿ. ಮೋಹನ್ ಅವ್ರು ಹಾಡಿರೋದು ಕೊನೆಯ ಹಾಡು ಬನ್ನೀರಿ ಬನ್ನೀರಿ ಹಾಡನ್ನ, ಒಂದು ಹೋರಾಟದ ಮಂಡಲದ ಗೀತೆಯನ್ನ ಹಾಡಿರುವಂತಹ ಅದ್ಭುತವಾದಂತಹ ಸಿಂಗರ್, ಫೋಕ್ ಸಿಂಗರ್ ಅವರು, ಅವ್ರು ಹಾಡಿದ್ದಾರೆ. ಮತ್ತೆ ಒಂದು ಹಾಡನ್ನ ನಾನು ಹಾಡಿದ್ದೀನಿ, ಇನ್ನೊಂದು ಬಿಟ್ ಸಾಂಗ್ ನೋಡಿದ್ರಿ, ಅದು ನಾನೇ ಹಾಡಿರೋದು. ಮತ್ತೆ ವಿಶೇಷವಾದಂಥದ್ದು ಏನು ಅಂದ್ರೆ, ವಿಜಯರಾಘವೇಂದ್ರ ಸರ್ ಅವರು ಹಾಡಿದ್ದು ಮೊದಲ ಹಾಡು, ಕನ್ನಡದ ಹಾಡನ್ನ ಹಾಡಿರೋದು ಈ ಚಿತ್ರದ ನಾಯಕನವರು. ಅವ್ರು ಆಲ್ರೆಡಿ ಹಾಡಿ ಪ್ರೂವ್ ಮಾಡಿದ್ದಾರೆ, ತುಂಬಾ ಅದ್ಭುತವಾದಂತಹ ಸಿಂಗರ್ ಅಂತ. ಈ ಒಂದು ಹಾಡನ್ನ ಅವರೇ ಹಾಡ್ಬೇಕು ಅನ್ನೋದು ಕೂಡ ಅಪ್ಪಾಜಿ ಅವರು ಹೇಳಿ, ಅವ್ರು ತುಂಬಾ ಚೆನ್ನಾಗಿ ಹಾಡ್ತಾರೆ, ಅವ್ರ ಹತ್ರ ಹಾಡ್ಸೋಣ ಅಂತ. ಅದನ್ನ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಮತ್ತೆ ನಮ್ಮ ಎಲ್ಲ ಗಾಯಕರಿಗೆ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಒಂದು ಸ್ಪೆಷಲ್ ನೋಟ್ ಮಾಡೋದಾದ್ರೆ, ಇಲ್ಲಿ ಇಡೀ ತಂಡ ಬರ್ಗೂರ್ ಅಪ್ಪಾಜಿ ಅವರ ಜೊತೆನಲ್ಲಿ ಯಾರ ಕೆಲಸ ಮಾಡಿದ್ದಾರೆ, ಎಲ್ಲರೂ ಒಂದು ತಂಡವಾಗಿ ಕೆಲಸ ಮಾಡಿ ಎಲ್ಲದರಲ್ಲೂ ನಮ್ಗೆ ಸಪೋರ್ಟ್ ಅನ್ನ ಮಾಡ್ತಾನೆ ಬಂದಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಇವತ್ತಿನ ವಿಶೇಷ ಏನು ಅಂದ್ರೆ, ವೇದಿಕೆಯಲ್ಲಿ ನಾನು ಒಬ್ಬ ಸಿಂಗರ್ ಆಗಿ, ಸಿನಿ ಪ್ಲೇಬ್ಯಾಕ್ ಸಿಂಗರ್ ಆಗ ಕಾರಣ ಗುರುಕಿರಣ್ ಅವರು ನಾನು ಫಸ್ಟ್ ಚಾನ್ಸ್ ಕೊಟ್ಟಿದ್ದು ಅವರೇ, ನಿನಗಾಗಿ ಚಿತ್ರದ ಮುಖಾಂತರ. ಅದಾದ್ಮೇಲೆ ಬಹಳಷ್ಟು ಹಿಟ್ ಸಾಂಗ್ಸ್ ನಾನು
ಅವ್ರಿಗೆ ಹಾಡಿದೀನಿ. ಹಾಗಾಗಿ ಇದೇ ಫಸ್ಟ್ ಟೈಮ್ ಅವರು ನಾನ್ ಕಂಪೋಸ್ ಮಾಡಿರುವಂತ ಹಾಡನ್ನ ಕೇಳಿರೋದು ನೋಡಿರೋದು. ಸೊ ಆಮೇಲೆ ಡೆಫಿನೆಟ್ಲಿ ಏನ್ ಹೇಳ್ತಾರೆ ಏನ್ ಬೈತಾರೆ ಅನ್ನೋದೆಲ್ಲ ವೇಟ್ ಮಾಡ್ತಾ ಇದ್ದೀನಿ ನಾನು. ಅದಾದ ನಂತರ ಬರ್ಗೂರ್ ಸರ್ ಅವರು, ನಾನು ಗಾಯಕಿ ಆಗಿದ್ದೆ, ನನ್ನ ಸಂಗೀತ ನಿರ್ದೇಶಕಿ ಮಾಡಿದ್ದು ಬರ್ಗೂರ್ ಅಪ್ಪಾಜಿ ಅವರು. ಸೊ ನನ್ನ ಗುರೂಜಿ ಅಪ್ಪಾಜಿ ಇಬ್ರು ಜೊತೆನಲ್ಲಿ ಒಂದೇ ವೇದಿಕೆಯಲ್ಲಿ ಇದ್ದಾರೆ. ಇಂಥ ಒಂದು ವಿಶೇಷ ಸಂದರ್ಭದಲ್ಲಿ ಚಿತ್ರದ ನನ್ನ ಕಂಪೋಸ್ ಮಾಡಿರುವಂತ ಹಾಡುಗಳು ಬಿಡುಗಡೆ ನನಗೆ ತುಂಬಾ ಖುಷಿ ಆಗಿದೆ. ಮನೆಯ ಆತ್ಮೀಯರಾದಂಥ ಸಚಿವರು ಮತ್ತು ನಮ್ಮ ಕುಟುಂಬಕ್ಕೆ ತುಂಬಾ ಆತ್ಮೀಯರಾದಂಥ ಎಸ್ ಕೆ ಪಾಟೀಲ್ ಅವರೇ, ಇವತ್ತು ಮುಖ್ಯ ಅತಿಥಿಯಾಗಿರುವ ನನ್ನ ಆತ್ಮೀಯ ಗೆಳೆಯ ಹಾಗೂ ಇವತ್ತು ತನ್ನದೇ ಆದಂಥ ಕನ್ನಡ ಚಿತ್ರರಂಗ ಮಾತ್ರವಲ್ಲ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಸ್ಥಾನಮಾನವನ್ನು ಗಳಿಸಿರುವಂಥ ಗುರು ಕಿರಣ್ ಅವರೇ, ಹಾಗೂ ಈ ಚಿತ್ರದ ನಿರ್ಮಾಪಕರಾದ ಬಾಬು ಅವರೇ ಹಾಗೂ ಶ್ರೀಮತಿ ಬಾಬು ಅವರೇ, ಎಲ್ಲಕ್ಕಿಂತ ಮಿಗಿಲಾಗಿ ನನ್ನ ಈ ಚಿತ್ರದಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನ ಕೊಟ್ಟು ಮತ್ತೆ ನನ್ನ ಜೊತೆ ಸದಾ ನನ್ನಂತ ಎಲ್ಲಾ ವಿಚಾರಗಳನ್ನು ಹಂಚ್ಕೊಳ್ತಾ ಇರುವ ಶಮಿತಾ ಮಲ್ನಾಡು ಅವರೇ, ಮೇಲಾಗಿ ಇವೆಲ್ಲದಕ್ಕೂ ಕಲಶ ಇಟ್ಟಂತೆ ನನ್ನ ಗುರುಗಳಾದಂತ ನನ್ನ ಪ್ರೀತಿ ಪಾತ್ರರಂತ ಮೇಷ್ಟ್ರೆ. ಇದು ಇವರು 24ನೇ ಸಿನಿಮಾ ಅವ್ರದೆಲ್ಲ ನನ್ನ, ಅಂದ್ರೆ ಮೇಷ್ಟ್ರು ನಿರ್ದೇಶನ ಮಾಡಿದಂತ ಮೊದಲನೇ ಸಿನಿಮಾಯಿಂದ ಹಿಡಿದು ಇವತ್ತಿನ ಈ ಏನು ಸ್ವಪ್ನ ಮಂಟಪ ಅಂತಿದೆ ಅದು 24ನೇ ಚಿತ್ರ. ಚಪ್ಪಾಳೆ ಸಂತೋಷ ಪಡಬೇಕಾಗಿದೆ ಎಲ್ಲ ಆತ್ಮೀಯರು. ಇದು ಮನೆ ಸಮಾರಂಭ ಅಂತ ನಾನು ಅನ್ಕೊಂಡಿದ್ದೀನಿ. ಇದರಲ್ಲಿ ಇವತ್ತು ಎರಡು ವಿಶೇಷವಾದ ಒಂದು ಹೇಳ್ಬೇಕಾದಂದ್ರೆ, ಈ ಒಂದು ಸ್ವಪ್ನ ಮಂಟಪ ಇದು ಬದಂತ 25 ವರ್ಷದ ಹಿಂದಿನ ಕಾದಂಬರಿ ಆದ್ರೆ ಇವತ್ತು ಅವರ ಮಾತಿನಲ್ಲೇ ಹೇಳಿದ ಧಾಟಿನಲ್ಲಿ ಹೇಳ್ಬೇಕು ಅಂದ್ರೆ, ಒಂದು ಕಡೆ ವಾಸ್ತವಿಕವಾದ ಇದು, ಇನ್ನೊಂದು ಇವತ್ತು ಏನು ನಡೀತಾ ಕಾಲ್ಪನಿಕ, ಅಂದ್ರೆ ಅವತ್ತಿನ ಕಾಲ್ಪನಿಕ ಇವತ್ತಿನ ವಾಸ್ತವಿಕ. ಬಹಳ ಅದ್ಭುತವಾದ ಮಾತು. ಯಾಕೆಂದ್ರೆ ನಾವು ಯಾರು ರಾಜ ಮಹಾರಾಜರನ್ನು ನೋಡಿಲ್ಲ, ಅಥವಾ ಬರೀ ಕೇಳಿರ್ಬೇಕು ಅಥವಾ ಅದನ್ನ ಓದಿ ತಿಳ್ಕೊಂಡಿರ್ಬೇಕು. ಆದ್ರೆ ಸಿನಿಮಾ ಮಾಡ್ಬೇಕಾದ್ರೆ ಅದನ್ನ ಕಾರ್ಯರೂಪಕ್ಕೆ ತರಬೇಕಾದ್ರೆ ಬಹಳ ಕಷ್ಟ ಇದೆ. ಆ ಒಂದು ಕಠಿಣವಾದ ಕೆಲಸವನ್ನ ಸಿನಿಮಾ ಮೂಲಕ ಮಾಡೋದಕ್ಕೆ ಈ ಚಿತ್ರದಲ್ಲಿ ಬಹಳಷ್ಟು ನಾನು ನೋಡುವಾಗ ಬಹಳ ಖುಷಿ ಪಟ್ಟೆ. ಯಾಕಂದ್ರೆ ಇವತ್ತು ಅಂತ ಒಂದು ವ್ಯವಸ್ಥೆ ಸಿನಿಮಾಗಳು ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಇದೆ. ಅದ್ರ ಜೊತೆಗೆ ಅವರು ಇನ್ನೊಂದು ಮಾತು, ಸಮತೆ ಹಾಗೂ ಮಮತೆ, ಅಂದ್ರೆ ಸಮಾನತೆ ಇರಬೇಕು, ಮಮಕಾರ ಇರಬೇಕು. ನೋಡಿ, ಇದು ಇವತ್ತಿನ ಚಿತ್ರರಂಗದಲ್ಲಿ ದುಡ್ಡು ಹಾಕ್ಬಿಟ್ರೆ ನಿರ್ಮಾಪಕರು ಅಂತ ಹೇಳ್ಬಿಡ್ತಾರೆ. ಆದ್ರೆ ಆ ನಿರ್ಮಾಪಕನ ಉಳಿಸುವ ಕೆಲಸ ಹಾಗೂ ಸಿನಿಮಾವನ್ನ ಪೂರ್ಣವಾಗಿ ನಿರ್ಮಾಣ ಮಾಡುವಂತ ಕೆಲಸ ಕೆಲವೇ ನಿರ್ದೇಶಕರಲ್ಲಿ ಬರ್ಗೂರ್ ರಾಮಚಂದ್ರಪ್ಪನವರು ಮೊದಲನೇ ಸ್ಥಾನದಲ್ಲಿ ಇರ್ತಾರೆ. ಯಾಕೆಂದ್ರೆ ಉದಾಹರಣೆಗೆ ನಾನೇ ಇದ್ದೀನಿ, ನನ್ನ ಸಿನಿಮಾ ಮಾಡಿದಾಗ, ತಾಯಿ ಸಿನಿಮಾ ಮಾಡಿದಾಗ ಅವರ ತೆಗೆದುಕೊಂಡಂತ ಕೆಲವು ನಿರ್ಧಾರಗಳಿಗೆ ನಾವು ಯಾರು ಮುಕ್ತರಾಗ್ತಾ ಇಲ್ಲ, ಅವ್ರದೇ ಬಿಟ್ಬಿಡ್ತಾ ಇದ್ವಿ. ಅವ್ರಿಗೆ ಬಿಟ್ರೆ ಸಿನಿಮಾ ಉತ್ತಮವಾಗಿ ಬರುತ್ತೆ ಅನ್ನೋದಕ್ಕೆ ಈ ಸ್ವಪ್ನ ಮಂಟಪ ಒಂದು ಕಾರಣ. ನನ್ನ ಸಿನಿಮಾ ಗೆಲ್ತಾರ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಖಂಡಿತ ಈ ಸಿನಿಮಾಗೂ ನಿರೀಕ್ಷೆ ಮಾಡ್ತೀವಿ ಸರ್. ಅದನ್ನ ಮತ್ತೆ ಹೇಳ್ಬೇಕು ಅಂತಂದ್ರೆ, ಇವತ್ತು ನನಗೆ ಒಂದು ಕಾರ್ಯ, ಒಂದು ಕೆಲಸ ಮಾಡ್ಬೇಕಾದ್ರೆ ಅಚ್ಚುಕಟ್ಟು ಇರ್ಬೇಕು. ಅನೇಕ ನಾವು ಈ ವಿಡಿಯೋ ಆಡಿಯೋ ರಿಲೀಸ್ ಅಂತ ಹೋದಾಗ ಆ ವೇದಿಕೆಯಲ್ಲಿ ಯಾರು ಇರ್ತಾರೆ, ಯಾರು ಮಾತಾಡ್ತಾರೆ, ಹೆಂಗ್ ಓಡಾಡ್ತಾರೆ, ಉದ್ದಕ್ಕೂ ಕಿರ್ಚ್ತಾ ಇರ್ತಾರೆ, ಕೂಗ್ತಾ ಇರ್ತಾರೆ. ಬಹುಶಃ ಅದನ್ನ ಇಷ್ಟಪಡುವಂತ ಜನಗಳು ಇರ್ತಾರೆ. ಆದ್ರೆ ಒಂದು ಕಾರ್ಯಕ್ರಮ ಅಂತ ನಿರೂಪಣೆ ಮಾಡ್ಬೇಕಾದ್ರೆ ಇವತ್ತು ಏನು ಅಚ್ಚುಕಟ್ಟಾಗಿ ನಾವು ಕೂತ್ಕೊಂಡು ನೋಡ್ತಾ ಇದ್ವಿ, ಇದು ಹಿಂದೆ ನಾವು ರಾಜ್ಕುಮಾರ್ ಕಾಲದಲ್ಲಿ ನೋಡಿದಂತ ಒಂದು ಭಾವನೆ ನನ್ನ ಮನಸ್ಸಲ್ಲಿ ಬರ್ತಾ ಇದೆ. ಅಂದ್ರೆ ಕಾರ್ಯಕ್ರಮವನ್ನ ಒಂದು ಅದ್ಭುತವಾದ ರೀತಿಯಲ್ಲಿ ಕೊಡಬೇಕು ಅನ್ನೋದು ಬೇಷ್ಟು ಯಾವಾಗ್ಲೂ ಅಷ್ಟೇ ಅವ್ರದ್ದು ಹೋಮ್ ವರ್ಕ್ ಮಾಡ್ಕೊಂಡೇ ಬಂದು ಕೂತ್ಕೊಳ್ಳೋದು. ಹಾಗಾಗಿ ಇವತ್ತಿನ ಈ ಕೆಲಸವನ್ನ ಅವ್ರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹೆಚ್ಚು ಮಾತಾಡೋದಿಲ್ಲ, ಯಾಕೆಂದ್ರೆ ನನಗಿಷ್ಟೇ ನಿಷ್ಠೆ ಮತ್ತು ಅವರಲ್ಲಿ ಇರುವಂತ ಮೇಷ್ಟ್ರಲ್ಲಿ ಎರಡುಗೊಂಡ್ರೆ ನಾನು ಯಾವಾಗಲೂ ಮೆಚ್ಚುವಂಥದ್ದು ಏನಂದ್ರೆ, ಅವ್ರ ವೃತ್ತಿನಲ್ಲಿ ಮೇಷ್ಟ್ರಾದ್ರೆ ಸಿನಿಮಾಗೆ ಬಂದಾಗ ಖಂಡಿತವಾಗಿ ಉತ್ತಮವಾದ ನಿರ್ದೇಶಕರಾಗ್ತಾರೆ, ಸಿನಿಮಾ ನಿರ್ದೇಶಕರಾಗ್ತಾರೆ. ಬಹುಶಃ ನಾನು ಇದನ್ನ ನೋಡಿದ್ದು ಒಂದು ಸತ್ಯಜಿತ್ ರೇ ಅವರ ಟೀಮ್ ಅಲ್ಲಿ ಅವರೇ ಕಲಾವಿದರು ಇರ್ತಾರೆ. ನೆಕ್ಸ್ಟ್ ಶಾಂಬೇನ್ಗಲ್ ಅವರೆಲ್ಲ ಅದೇ ತರ ಇರ್ತಾರೆ. ಪುಟ್ಟಣ ಕಣ್ಣಲ್ಲಿ ನೀವು ತಗೊಂಡ್ರೆ, ಕಮರ್ಷಿಯಲ್ ಸಿನಿಮಾ ಅಂತ ತಗೊಂಡ್ರೆ ಪುಟ್ಟಣ ಕಣ್ಣಲ್ಲಿ ಅವರ ಚಿತ್ರದಲ್ಲಿ ಅವರ ಕಲಾವಿದರು ಇರ್ತಾರೆ. ಯಾಕೆಂದ್ರೆ ಅದೇ ಕಲಾವಿದರಿದ್ದಾಗ ನಟರಿಗೂ ನಿರ್ದೇಶಕರಿಗೂ ಒಂದು ರೀತಿಯಾದ ಒಡಂಬಡಿಕೆ ಇರುತ್ತೆ. ಒಂದ್ರೆ ಈಗ ಅವ್ರು ಏನ್ ಕೇಳ್ತಾರೆ ಅಂತ ಗೊತ್ತಿರುತ್ತೆ, ನಾವ್ ಏನ್ ಮಾಡ್ತೀವಿ ಅಂತ ಗೊತ್ತಿರುತ್ತೆ. ನಾವೇನಾದ್ರೂ ತಪ್ಪು ಮಾಡಿದಾಗ ಅವ್ರು ಬೆಳೆಯೋ ಹಕ್ಕು ಇರುತ್ತೆ, ನಮ್ಗೆ ಬೇಯಿಸ್ಕೊಳ್ಳೋ ಹಕ್ಕು ಇರುತ್ತೆ.
ಹೀಗಾಗಿ ಈ ಎಲ್ಲಾ ಸಿನಿಮಾ 24 ಸಿನಿಮಾ ಏನ್ ಮಾಡಿದ್ರೆ ಅಲ್ಲಿ ಬಹುಶಃ ಒಂದು 25 ಸಿನಿಮಾದಲ್ಲಿ ನಾನು ಇರೋದು ನನಗೆ ತುಂಬಾ ಖುಷಿ ಆಗುತ್ತೆ. ಅವರು ಮೊದಲನೇ ಸಿನಿಮಾ ಸ್ಕ್ರಿಪ್ಟ್ ಮಾಡೋಕ್ ಮುಂಚೆ ಮೊದಲೇ ನಮ್ಮ ಹೆಸರುಗಳು ಹಾಕೊಂಡ್ಬಿಡ್ತಾರೆ. ಹಾಗಾಗಿ ಈ ತರದ ಒಂದು ಸಿನಿಮಾಗಳಲ್ಲಿ ಮಾಡೋದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ. ಮೇಲಾಗಿ ಇವತ್ತು ಈ ಕಾರ್ಯಕ್ರಮ ಬಹಳ ಉತ್ತಮ ಮೂಡ್ ಬಂದಿದೆ. ನನ್ನ ಆಶಯ ಇಷ್ಟೇ, ಕನ್ನಡದಲ್ಲಿ ಸಿನಿಮಾ ಮಾಡುವಾಗ ಶೀರ್ಷಿಕೆಗಳು ಕನ್ನಡದಲ್ಲೇ ಇಡಪ್ಪ ಅಂತ ಕೇಳ್ಬೇಕು ಅಂತಿದೆ. ಆದ್ರೆ ಮೇಷ್ಟಿದ ನಮ್ಗೆ ಬರಲ್ಲ. ಯಾಕೆಂದ್ರೆ ನಾವು ಸಿನಿಮಾದಲ್ಲಿ ಮೊದಲು ಕನ್ನಡತನ ಇರುತ್ತೆ, ಮತ್ತೆ ಕನ್ನಡತನವನ್ನ ನೀವು ನೋಡ್ಬೇಕಾದ್ರೆ ನೋಡಿ, ನಾವು ಆಕಸ್ಮಿಕದಲ್ಲಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಒಂದು ಹಾಡಿತ್ತು. ಬಹುಶಃ ಈ ಸಿನಿಮಾಲಿ ಕನ್ನಡ ಅಂತ ಏನ್ ಹಾಡು ಬಂದಿದೆ ಅದು ಮುಂದಿನ ದಿನಗಳಲ್ಲಿ ಆ ಹಾಡಿಗೆ ಸಾಟಿಯಾಗಿ ಹಾಡು ನಿಂತ್ಕೊಳ್ಳುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ಸಂಗೀತ ನಿರ್ದೇಶಕರಿಗೆ ಬೇಷಂತರಿ ಮೇಲಾಗಿ ಆ ಕಲಾವಿದ ವಿಜಯ ರಾಘವೇಂದ್ರ ಬಹಳ ಅಚ್ಚುಕಟ್ಟಾಗಿ ಹಾಡಿದ್ದಾನೆ. ಮತ್ತೊಂದು ಹೇಳ್ಬೇಕು ಅಂದ್ರೆ ರಂಜನಿ ರಾಘವನ್ ಬಗ್ಗೆ ನಾನು ಹೇಳ್ಬೇಕು. ಆಕೆ ಈ ಸಿನಿಮಾದಲ್ಲಿ ಮಾಡಿದಾಗ ನೋಡ್ತಾ ಇದ್ದೆ, ಅವರ ಅಬ್ಸರ್ವ್ ಮಾಡ್ತಾ ಇದ್ದೆ, ಆಕೆ ಎಲ್ಲಾ ವಿಚಾರಗಳನ್ನು ತಿಳ್ಕೊತಾ ಇದ್ರು. ಆಮೇಲೆ ಒಂದು ಸಂಖ್ಯೆ ಮಾತಾಡ್ತಾ ಇರ್ಬೇಕಾದ್ರೆ ಅವರೊಂದು ಸಿನಿಮಾ ನಿರ್ದೇಶನ ಮಾಡ್ತೀನಿ ಅಂತ ಹೇಳಿದಾಗ ಇಷ್ಟು ಪುಟ್ಟ ಗೌರಿಯಿಂದ ನಾವು ಅವ್ರನ್ನ ಸದಾ ಕರೆಯದೇ ಪಡೆದವರಿಂದ ಅವರೊಂದು ಸಿನಿಮಾ ನಿರ್ಮಾಣ ಮಾಡಿ ನಿರ್ದೇಶನ ಮಾಡ್ದಂತ ಹೇಳಿದಾಗ ಆ ಸಿನಿಮಾದಲ್ಲಿ ನೋಡಿದೆ, ಅವ್ರು ಕರೆದು ನನ್ನ ಪಾತ್ರ ಕೊಟ್ಟಿದ್ದಾರೆ, ನಾನು ಮಾಡಿದ್ದೀನಿ. ಅದಕ್ಕೆ ಪ್ರೇರಣೆ ಸ್ವಪ್ನ ಮಂಟಪ. ಅದನ್ನ ನಾನು ನೆನೆಸ್ಕೋತೀನಿ ರಂಜಿನಿಯವರೇ. ನಿಮ್ಗೂ ಒಳ್ಳೆಯದಾಗ್ಲಿ. ಮತ್ತೆ ಇಲ್ಲಿ ಬಂದಂತ ಎಲ್ಲ ಕಲಾವಿದರುಗಳಿದ್ದಾರೆ, ತಂತ್ರಜ್ಞರು ಎಲ್ಲ, ನಮ್ಮ ಸುರೇಶ್ ಅರ್ಸ್ ಆಗಿರ್ಬೋದು ಅಥವಾ ಶಂತಾ ಮಲ್ನಾಡ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರನ್ನ ಸದಾ ನಾವು ನೆನೆಸ್ಕೊಳ್ಳೋದು ಮೇಷ್ಟ್ರು ನೆನೆಸ್ಕೊಳ್ಳೋದು ಇಷ್ಟೇ. ಮೇಷ್ಟ್ರು ಏನು ನಂಬ್ತಾರೆ ಅದನ್ನು ಮಾಡ್ತಾರೆ, ಏನನ್ನು ಮಾಡ್ತಾರೆ ಅದನ್ನು ನಂಬ್ತಾರೆ. ಹಾಗಾಗಿ ಸದಾ ಈ ಬಾಂಧವ್ಯ ನಮ್ಮಲ್ಲಿ ಸದಾ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಬರ್ಗು ರಾಮಚಂದ್ರಪ್ಪ ಸರ್ ನಮ್ಗೆ ಚಿಕ್ಕ ವಯಸ್ಸಿಂದ ಗೊತ್ತು. ನಮ್ಮ ಎಲ್ಲ ಟೆಕ್ಸ್ಟ್ ಬುಕ್ ನಲ್ಲಿ ಅವ್ರ ಹೆಸರು ಇದ್ದಂಥದ್ದು. ಸೊ ಅವರಿಂದ ಒಂದಿನ ನನಗೆ ಫೋನ್ ಕಾಲ್ ಬಂದು ಈ ತರ ಬಂದು ಸಿನಿಮಾ ಮಾಡ್ತಾ ಇದೀನಿ, ಮಹಿಳಾ ಪ್ರಧಾನ ಅಂತಾನೆ ಹೇಳ್ಬಹುದು ಅಂತ, ಮತ್ತೆ ಎರಡು ಶೇಡ್ ಇರುತ್ತೆ, ದ್ವಿಪಾತ್ರದಲ್ಲಿ ಅಭಿನಯಿಸ್ಬೇಕು ಅಂತ ಹೇಳಿದಾಗ ನನಗೆ ಬಹಳ ಸಂತೋಷ ಆಯ್ತು. ಈ ತರದ ಒಂದು ಸಿನಿಮಾ ನಾನು ಯಾವತ್ತೂ ಮಾಡಿರ್ಲಿಲ್ಲ. ಅದರಲ್ಲೂ ಚಾರಿತ್ರಿಕ ಸ್ಮಾರಕವನ್ನ ಉಳಿಸ್ಬೇಕು ಅನ್ನೋ ಒಂದು ವಿಷಯವನ್ನ ಈ ಸಿನಿಮಾ ಹೇಳುತ್ತೆ. ಇಷ್ಟು ಒಳ್ಳೆ ಕಥಾಹಂದ್ರ, ಮತ್ತೆ ಅದರ ಜೊತೆಗೆ ಈ ಮಹಿಳಾ ಪಾತ್ರಗಳಲ್ಲಿ ನಾವು ಅವಳ ಏನ್ ಹೇಳ್ತಾರೆ ಇನ್ನರ್ ತುಗುಲಗಳು, ಈ ಒಂದು ಲೇಯರಿಂಗ್ ಆಫ್ ದ ಕ್ಯಾರೆಕ್ಟರ್ಸ್ ನ ನಾವು ಹೆಣ್ಮಕ್ಳ ಪಾತ್ರಗಳಲ್ಲಿ ಸಿನಿಮಾದಲ್ಲಿ ನೋಡೋಕ್ ತುಂಬಾ ಕಮ್ಮಿ. ಆದ್ರೆ ಇಲ್ಲಿ ಎರಡೂ ಪಾತ್ರಗಳಲ್ಲಿ ಸಾಕಷ್ಟು ವಿಷಯಗಳನ್ನ ಮೇಷ್ಟ್ರು ತಂದಿದ್ದಾರೆ. ಸೊ ಈ ಪಾತ್ರ ನಾನು ಮಾಡೋದಕ್ಕೆ ನಂಗೆ ಬಹಳ ಸಂತೋಷ ಆಯ್ತು. ಒಂದು ಟೀಚರ್ ಪಾತ್ರ ಮಾಡಿದ್ದೀನಿ ನಾನು, ಮಂಜುಳಾ ಮೇಡಮ್ ಅಂತ. ಇನ್ನೊಂದು ಪಾತ್ರ ನೀವು ನೋಡಿದ್ರಿ ಈಗ ಹಾಡ್ನಲ್ಲಿ, ಒಂದು ರಾಣಿ ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ಎರಡು ಪಾತ್ರ ಮಾಡೋದು ತುಂಬಾ ಚಾಲೆಂಜಿಂಗ್ ಅನಿಸ್ತು. ಮತ್ತೆ ಮುಖ್ಯವಾಗಿ ಈಗ ಎಲ್ಲರೂ ಹೇಳ್ತಾ ಇದ್ದಂಗೆ ಇದು ಒಂದು ಖಂಡಿತವಾಗಿ ವಿಭಿನ್ನವಾದ ಚಿತ್ರತಂಡ. ಇಲ್ಲಿ ನಾವು ಸಿನಿಮಾ ಮಾಡ್ತಾ ಇದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರಂಗಭೂಮಿನಲ್ಲಿರುವಂತಹ ಶಿಸ್ತನ್ನ ನಾವು ಕಾಣ್ಬೋದು, ಆ ಸಮಾನತೆನ ನಾವು ಕಾಣ್ಬೋದು. ಇವರು ತಂತ್ರಜ್ಞರು, ಇವರು ಕಲಾವಿದರು, ಅಥವಾ ಇವ್ರು ಹೆಚ್ಚು ಇವ್ರು ಕಡಿಮೆ ಅನ್ನೋ ಯಾವುದೇ ಭಾವನೆ ಇಲ್ಲದೆ ಎಲ್ಲರೂ ಒಟ್ಟಿಗೆ ಒಂದೇ ತರ ಇದ್ದು ಕಲಿಸ್ತಾ ಬಂದಂತ ಸಿನಿಮಾ. ಅದು ಅವ್ರ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಮತ್ತೆ ಅವರ ಸರ್ ಅವ್ರ ನಡವಳಿಕೆಯಲ್ಲಿ, ಅವ್ರ ನಡೆ ನುಡಿನಲ್ಲೇ ಇದೆ. ಥ್ಯಾಂಕ್ ಯು ಸರ್ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ. ಮತ್ತು ಮಹಿಳಾ ಸಂಗೀತ ನಿರ್ದೇಶಕಿನ ಈ ಒಂದು ಸಿನಿಮಾದಲ್ಲಿದ್ದಾರೆ. ಸೊ ಥ್ಯಾಂಕ್ ಯು ಶಮಿತಾ ಅವರು, ತುಂಬಾ ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾರೆ. ಮತ್ತೆ ವಿಜಯರಾಘವೇಂದ್ರ ಸರ್ ಜೊತೆ ನಾನು ಇದು 2ನೇ ಚಿತ್ರ ಮಾಡ್ತಿರೋದು. ಒಂದು ವೆಬ್ ಸೀರೀಸ್ ಮಾಡಿದ್ದೆ. ಖಂಡಿತ ಅವ್ರು ನನ್ನ ಸ್ನೇಹಿತರ ತರ. ಬಹಳ ದುಃಖದ ದಿನಗಳಲ್ಲಿ ಅವರು ಮೋಸ್ಟ್ಲಿ ಅವರ ಜೀವನದ ಒಂದು ಅತಿ ಕಷ್ಟದ ಕಾಲದ ನಂತರ ಸಿನಿಮಾ ಶೂಟಿಂಗಿಗೆ ಈಗಲೇ ಬಂದಿದ್ದು ಅಂತ ಹೇಳಿದ್ರು. ಆ ಒಂದು ಸಮಯದಲ್ಲಿ ಅವ್ರ ಚಿತ್ರೀಕರಣನ ಯಾವುದೇ ಮನ್ಸಲ್ಲಿ ಏನೇ ನೋವಿದ್ರು ಅದನ್ನ ಪಕ್ಕಕ್ಕೆ ಇಟ್ಟು ನಮ್ಮ ಜೊತೆಗೆಲ್ಲ ಆರಾಮಾಗಿತ್ತು. ಅವರು ನನ್ ಕೆಲಸ ಮಾಡೋದ್ರಿಂದ ನಾನು ಆ ದುಃಖದಿಂದ ಹೊರಗಡೆ ಬರ್ತೀನಿ ಅಂತ ಹೇಳ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ನಾವು ಇದನ್ನ ಶೂಟ್ ಮಾಡಿದ್ದು. ಒಳ್ಳೆ ಅನುಭವ ಮತ್ತೆ ಕಲಿಕೆನ ಕೊಟ್ಟಂತ ಚಿತ್ರ. ಆಮೇಲೆ ಥ್ಯಾಂಕ್ ಯು ಸುಂದರರಾಜ್ ಸರ್ ಮತ್ತೆ ಇಡೀ ತಂಡ ಬಹಳ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಒಂದು ಸ್ಕೂಲಿಗೆ ಹೋಗಿ ಬಂದ ಅನುಭವ ಅಂತಾನೆ ಹೇಳ್ಬೋದು.
ಏನಾದ್ರೂ ಹೆಸರು ಹೇಳೋದನ್ನ ಬಿಟ್ಟಿದ್ರೆ ನನಗೆ ನೆನಪಾಗ್ತಿಲ್ಲ. ಇಡೀ ತಂಡಕ್ಕೆ ಧನ್ಯವಾದಗಳು. ಈ ಚಿತ್ರದ ಭಾಗವಾಗಿರೋದಕ್ಕೆ ನಂಗೆ ಬಹಳ ಹೆಮ್ಮೆ ಇದೆ. ಮಾತಾಡಿದ್ರು, ರಂಜಿನಿ ರಾಘವನ್ ಮಾತಾಡಿದ್ರು, ಶಮಿತಾ ಮಲ್ನಾಡ್ ಮಾತಾಡಿದ್ರು. ಮಾತಾಡದೇ ಇರುವಂತವ್ರು ಅನೇಕರು ನಮ್ಮ ಚಿತ್ರತಂಡದವರು ಇಲ್ಲಿದ್ದಾರೆ. ಹಾಗಾಗಿ ಅವ್ರನ್ನ ಒಂದ್ಸರಿ ನಾನು ಪರಿಚಯ ಮಾಡ್ಕೊಡೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಸಿನಿಮಾಗಳ ತಂತ್ರಜ್ಞರಾಗಿರುವಂತಹ ಸಂಕಲನಕಾರರಾದಂತಹ ಸುರೇಶ್ ಅರ್ಸ್ ಎಲ್ಲಿದ್ದಾರೆ? ಸುರೇಶ್ ಅರ್ಸ್ ಅವರು ಬಂದಿದ್ರು. ಸುರೇಶ್ ಅರ್ಸ್ ಇರೋ ಕಡೆ ನಿಂತ್ಕೊಂಡು ನನ್ನ ಮೊದಲನೇ ಸಿನಿಮಾದಿಂದ ಇಲ್ಲಿವರೆಗೆ ನಿರಂತರವಾಗಿ ನನ್ನ ಜೊತೆ ಕೆಲಸ ಮಾಡಿರೋದು ಸುರೇಶ್ ಅರಸ್ ಅವರು. ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿಯನ್ನು ಪಡೆದಿರುವಂತವರು. ನನ್ನ ಚಿತ್ರದ ಛಾಯಾಗ್ರಾಹಕರು ನಾಗರಾಜ್ ಅದ್ವಾನಿ. ಅವರ ಮೊದಲ ಛಾಯಾಗ್ರಹಣದ ಚಿತ್ರನೂ ನನ್ನದೇ. ಆ ಚಿತ್ರದಲ್ಲೇ ಮೊದಲ ಚಿತ್ರದಲ್ಲಿ ಅವರು ರಾಜ್ಯ ಪ್ರಶಸ್ತಿಯನ್ನ ಪಡ್ಕೊಂಡವರು. ನನ್ನ ಜೊತೆ ಕೆಲಸ ಮಾಡ್ತಿರುವಂತಹ ಸಹ ನಿರ್ದೇಶಕರು, ಸಹಾಯಕ ನಿರ್ದೇಶಕರಿದ್ದಾರೆ. ನಟರಾಜ್ ಶಿವು ಮೈಸೂರಲ್ಲಿ ರಾಜ್ಕುಮಾರ್ ಫಿಲಂ ಇನ್ಸ್ಟಿಟ್ಯೂಟ್ ಅಂತ ನಡೆಸ್ತಿದ್ದಾರೆ. ಆಮೇಲೆ ಪ್ರವೀಣ್. ಇವರಿಬ್ರು ವೃತ್ತಿಪರ ಸಹ ನಿರ್ದೇಶಕರಲ್ಲ. ಇವರಿಬ್ರು ನನ್ನ ಸಿನಿಮಾಗೆ ಮಾತ್ರ ಬರ್ತಾರೆ, ಆಮೇಲೆ ಅವ್ರವ್ರ ಕೆಲಸಗಳಿಗೆ ಹೋಗ್ತಾರೆ. ಇನ್ನೊಬ್ರು ನನಗೆ ಸಹಾಯಕರು ನಮ್ಮ ಗೋಪಿ ಅಂತ, ಗೋಪಾಲ ಕೃಷ್ಣ ಅಂತ ಹೇಳಿ. ಈ ಶಮಿತಾ ಮಲ್ನಾಡ್ ಈಗಾಗಲೇ ಪರಿಚಯ ಆಗಿದ್ದಾರೆ. ಇನ್ನು ಕಲಾವಿದರಿದ್ದಾರೆ ನಮ್ಮಲ್ಲಿ. ಸುಂದರರಾಜ್ ಅವರ ಪರಿಚಯ ಗೊತ್ತು ನಿಮ್ಗೆ, ರಂಜಿನಿ ರಾಘವನ್ ಗೊತ್ತು, ರಾಜಪ್ಪ ದಳವಾಯಿ ಅಂತ ಗೊತ್ತಿದ್ದೀವಿ, ಪ್ರೊಫೆಸರ್ ರಾಜಪ್ಪ ದಳವಾಯಿ ಅವರು. ಇನ್ನೊಬ್ರು ಪ್ರೊಫೆಸರ್ ಸುಂದರರಾಜ್ ಅರಸು ಅವರು, ಶಿವಲಿಂಗ್ ಪ್ರಸಾದ್ ಅವರು. ಅಷ್ಟೇ ಅಲ್ಲ, ಇನ್ಯಾರು ಮರೆತಿದ್ರೆ ಅವರೇ ನಿಂತ್ಕೊಂಡ್ಬಿಡ್ಬೋದು. ಮೇಷ್ಟ್ರ ಕೆಲಸ ಮಾಡ್ತೀನಿ. ಗಾಯಕರನ್ನ ಈಗಾಗಲೇ ಒಬ್ರು ಬಂದಿದ್ದಾರೆ, ಅವರ ಪರಿಚಯವನ್ನ ಈಗಾಗಲೇ ಮಾಡ್ಕೊಟ್ಟಿದ್ದಾರೆ. ನಿಂತ್ಕೊಳ್ತೀನಿ ಒಂದ್ಸರಿ. ಇವರು ನನ್ನ ಸಿನಿಮಾದಲ್ಲಿ ಹಾಡಿರೋದು ಅಷ್ಟೇ ಅಲ್ಲ, ವೇದ ಸಿನಿಮಾದಲ್ಲಿ ಬಹಳ ಪ್ರಸಿದ್ಧವಾದ ಒಂದು ಶಿವರಾಜ್ ಕುಮಾರ್ ಅವರ ಚಿತ್ರದಲ್ಲಿ ಇವರು ಹಾಡಿದ್ದಾರೆ. ಇಷ್ಟು ಜನ ತಂಡ ಇವತ್ತು ಇಲ್ಲಿ ಬಂದಿದೆ. ನನ್ನ ಅನೇಕ ಸ್ನೇಹಿತರು ಬಂದಿದ್ದಾರೆ. ಅವ್ರ ಪರಿಚಯ ಒಂದ್ಸರಿ ಮಾಡ್ಕೊಡ್ಬೇಕಾಗಿತ್ತು, ಮಾಡಿದ್ದೇನೆ. 24 ಸಿನಿಮಾಗಳ ಬಗ್ಗೆ ಹೇಳ್ತಾ 22 ಸಿನಿಮಾದಲ್ಲಿ ಪ್ರಶಸ್ತಿ ಇದ್ರು. ಅದು ಸಿನಿಮಾಕ್ಕೆ ಬಂದಿರೋ ಪ್ರಶಸ್ತಿ ಅಲ್ಲ, ಅದನ್ನು ಸ್ಪಷ್ಟಪಡಿಸ್ತೇನೆ. ಯಾವ್ದಾದ್ರು ಒಂದೊಂದು ವಿಭಾಗಗಳಿಗೆ ನನ್ನ ಸಿನಿಮಾಗಳಿಗೆ ಪ್ರಶಸ್ತಿ ಬಂದಿರೋದು ನಿಜ. ಸಿನಿಮಾಕ್ಕೆ ಅಂತ ಪ್ರಶಸ್ತಿ ಬಂದು ಆಗಲೇ 15 ವರ್ಷ ಆಗಿದೆ, ಬಂದಿಲ್ಲ. ಆದ್ರೆ ಸಿನಿಮಾ ಯಾವ್ದಾದ್ರು ಒಂದು ವಿಭಾಗಕ್ಕೆ ಬರುತ್ತೆ. ನನಗೆ ಬರೋದಕ್ಕಿಂತ ವೈಯಕ್ತಿಕವಾಗಿ ಸಿನಿಮಾಕ್ಕೆ ಮತ್ತು ನನ್ನ ಜೊತೆ ಕೆಲಸ ಮಾಡಿರೋ ಪ್ರಶಸ್ತಿ ಬಂದಾಗಲೇ ಹೆಚ್ಚು ಸಂತೋಷ ಆಗುತ್ತೆ. ಹಾಗಾಗಿ ಈ ಸಿನಿಮಾದಲ್ಲೂ ಆ ಸಂತೋಷ ಬರ್ಲಿ ಅಂತ ನಮ್ಮ ಸುಂದರರಾಜ್ ಹಾರೈಸಿದ್ದಾರೆ. ನಿಜ ಆಗಲಿ ಅಂತ ಅಂದ್ಕೊಳ್ತಾ, ನಮ್ಮ ನಿರ್ಮಾಪಕರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದಿನ ಘಟ್ಟಕ್ಕೆ ಹೋಗೋಣ. ಖ್ಯಾತ ಸಾಹಿತಿ, ಸಮಾಜದ ಸುಧಾರಣೆಯನ್ನ ಸದಾಕಾಲ ಬಯಸಿ ಸಾಹಿತ್ಯ ಕ್ಷೇತ್ರಕ್ಕೆ ಅಗಾಧ ಸೇವೆಯನ್ನು ಮಾಡಿರ್ತಕ್ಕಂಥ ಆತ್ಮೀಯರು, ಹಿತೈಷಿಗಳು ಆದ ಬರಗೂರು ರಾಮಚಂದ್ರಪ್ಪನವರ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಖ್ಯಾತ ಸಂಗೀತ ನಿರ್ದೇಶಕರು, ಆತ್ಮೀಯರಾದ ಮಾನ್ಯ ಗುರು ಕೇರಳರವರ, ಸಹೋದರಿ ಶ್ರೀಮತಿ ಮಲ್ನಾಡ್ರವರ, ಈ ಚಲನಚಿತ್ರದ ನಿರ್ಮಾಪಕರಾಗಿರ್ತಕ್ಕಂಥ ಗೆಳೆಯರಾದ ಬಾಬು ಅವರೇ, ಅವರ ಧರ್ಮಪತ್ನಿ ಶ್ರೀಮತಿ ಕವಿತಾ ಅವರು, ನೆರೆದಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯ, ಈ ಚಲನಚಿತ್ರದ ನಿರ್ಮಾಣಕ್ಕೆ ಕಾರಣವಾಗಿರ್ತಕ್ಕಂಥ ಎಲ್ಲ ನೈಪುಣ್ಯವನ್ನು ಹೊಂದಿರತಕ್ಕಂಥ ಕ್ಷೇತ್ರದ
ಹಿರಿಯ ಸಾಧಕರಿಗೆ, ಗೆಳೆಯರು, ಇವೆಲ್ಲ ನಮಗೆ ಹೊಸ ಅನುಭವಗಳು. ನಾನು ಸಿನಿಮಾ ಬರೋಕ್ಕಿಂತ ಮುಂದೆ ಯಾವ ಸಿನಿಮಾದ್ದು ಹಾಡು ಕೇಳಿರಲಿಲ್ಲ. ಸಿನಿಮಾ ಬಂದ್ಮೇಲೆ ಆ ಸಂಗೀತ ಅದು ಜನಪ್ರಿಯ ಆದ್ಮೇಲೆ ಕೇಳ್ತಿದ್ದೆ. ಇವತ್ತ ಬರ್ಬೋದು ರಾಮಚಂದ್ರಪ್ಪನವರ ಸಾಹಿತ್ಯವನ್ನು ಹಾಗೂ ಈ ಸಂಗೀತವನ್ನು ಎರಡೂ ಸ್ವಪ್ನ ಮಂಟಪ ಸಿನಿಮಾ ಬರೋಕ್ಕಿಂತ ಮೊದಲ ಕೇಳುವ ಈ ಸದಾವಕಾಶ ನಮ್ದಾಯ್ತು. ಆ ಕಾರಣಕ್ಕಾಗಿ ನಾನು ಬಡಗರವ್ರಿಗೆ ನನ್ನ ವಿಶೇಷ ಕೃತಜ್ಞತೆ. ಈ 3 ಹಾಡಿನೊಳಗಡೆ ನಾವು ಸಿನಿಮಾ ಏನಿರ್ಬೋದು ಅಂತ ಅಂದಾಜು ಮಾಡ್ಬೋದು. ಬಹುಶಃ ಪ್ರೊಫೆಸರ್ ಬಡಗರವ್ರಿಗೆ ಏನು ನಮ್ಮ ಇತಿಹಾಸ, ಸಂಸ್ಕೃತಿ, ಪರಂಪರೆ, ನಮ್ಮತರ ಶ್ರೇಷ್ಠತೆ ಬಗ್ಗೆ ಆ ವಿಶೇಷವಾಗಿರ್ತಕ್ಕಂಥ ಕಳಕಳಿ ಇದೆ. ಆ ಕಳಕಳಿ, ಕಾಳಜಿ, ಕಳಕಳಾತಿ ಇವತ್ತು ಅವರ ಸಾಹಿತ್ಯದ ಮೂಲಕ ನಮ್ಮೆಲ್ಲರಿಗೆ ಜಾಗೃತ ಮಾಡುವಂತೆ ಅಭಿವ್ಯಕ್ತಿಗೊಳಿಸಿದೆ ಹಾಗೆ ಅಂತೇಳಿ ನಾನು ಭಾವಿಸಿದ್ದೆ. ಅವರು ನನಗೆ ಫೋನ್ನಲ್ಲಿ ಮಾತನಾಡಿದಾಗ ಕೆಲವು ನಿಮಿಷ, 2-3 ನಿಮಿಷ ಒಂದು ಈ ಏನು ಸ್ವಪ್ನ ಮಂಟಪ ಏನಿರ್ಬೋದು ಅನ್ನೋದನ್ನ ನನಗೆ ಹೇಳಿದ್ರು. ಅವಾಗ ನನಗೆ ಭಾರಿ ಖುಷಿ ಅನಿಸ್ತು. ಯಾಕಂದ್ರೆ ಆ ತಾನೇ ಲಕ್ಕುಂಡಿ ಪ್ರಯೋಗವನ್ನ ಮಾಡಿ, ಲಕ್ಕುಂಡಿ ಆ ನಮ್ಮ ದೊಡ್ಡ ಯಜ್ಞ, ಪ್ರಾಚ್ಯಾವಶೇಷಗಳ ಅನ್ವೇಷಣೆಯ ಯಜ್ಞವನ್ನು ಮುಗಿಸಿ ಬೆಂಗಳೂರು ಬಂದಿದ್ದಾರೆ. ಇವರು ಕಥೆ ಹೇಳೋದು ಮುಂದೆ ಆಮೇಲೆ ಇವತ್ತು ನಾನು ಈ ಹಾಡುಗಳನ್ನು ಕೇಳುವಾಗ ನನಗೆ ಈ ಚಿತ್ರ ಎಷ್ಟು ನೋಡ್ತಿದ್ನೋ ಅಷ್ಟು ನಾನು ಲಕ್ಕುಂಡಿ ನೋಡ್ತಿದ್ದೆ. ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ಬೋದು. ಲಕ್ಕುಂಡಿ ಒಳಗೆ ಪ್ರೊಫೆಸರ್ 101 ಗುಡಿಗಳು, 101 ಬಾವಿಗಳು, ಇತಿಹಾಸ ಪ್ರಸಿದ್ಧವಾದದ್ದು ಅದೆಲ್ಲ. ಒಂದೊಂದು ಗುಡಿ ಅಂದ್ರೆ ಏನು? ಒಂದೊಂದು ಗುಡಿ ಒಂದೊಂದು ಪ್ರವಾಸಿ ತಾಣ ಆಗಿರುತ್ತೆ. ಆ ರೀತಿಯ ಶಿಲ್ಪಕಲೆ, ತನ್ನದೇ ಆಗಿರ್ತಕ್ಕಂಥ ಇತಿಹಾಸವನ್ನ ಹೇಳುವ ಆ ಒಂದು ನಕ್ಷೆ, ಅವರ ಪ್ರಯತ್ನ, ಅವೆಲ್ಲ ನಿಮ್ಮೆಲ್ಲರಿಗೆ ಆಶ್ಚರ್ಯ ಆಗ್ಬೋದು, ನೋವಾಗುತ್ತೆ. ನಾವು ಮೊನ್ನೆ ಏನು ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಮಾಡಿದ್ವಿ, ಆ ಸಂದರ್ಭದೊಳಗೆ ನಮಗ 1200 ಪ್ರಾಚ್ಯಾವಶೇಷಗಳನ್ನ ನಾವು ಹುಡ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು. ಜನ ತಂದು ಎಂತೆಂಥ ಸುಂದರವಾಗಿರ್ತಕ್ಕಂಥ ಕಲಾಕೃತಿಗಳನ್ನು ಎಲ್ಲಿಂದ ತಗೊಂಡು ಬಂದ್ರು ಅಂತೇಳಿ ನೀವು? ಬನ್ನಿ ಕೆಳಗಿನಿಂದ ತಗೊಂಡು ಬಂದ್ರು, ತಿಪ್ಪೆಯಿಂದ ತಗೊಂಡು ಬಂದ್ರು. ಅವರ ಮನೆ ಕಟ್ಟಿಯನ್ನ ತೆಗೆದು ಕೆಳಗೆ ಇದೊಂದು ನಾವು ಡಬ್ಬ ಹಾಕಿವಿ ಅಂತ ಹೇಳಿ ಆ ಕಲ್ಲನ್ನ ಹೊರಡಿಸಿ ಅದನ್ನ ತಂದ್ಕೊಟ್ರು. ಅಲ್ಲಿ ನಮಗೆ ದೊರೆತಂತ ಸುಮಾರು 10 ಕಂಬಗಳು. ಬಹುಶಃ ನಾವೇನ್ರ ಗುಡಿ ಕಟ್ಟಿಸ್ತೀವಿ, ನಾವೇನ್ರ ಮಾಡ್ತೀವಿ ಅಂದ್ರೆ ಅಂತ ಶಿಲ್ಪಕಲೆಯನ್ನ ಮಾಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಅಂತ ಒಂದು ಐತಿಹಾಸಿಕ ಸ್ಥಳ, ನಮ್ಮ ಪರಂಪರೆಯನ್ನ ತಿಳಿಸುವಂತ ಸ್ಥಳ, ಆ ಊರು ಜನರಿಗೆ ಅಭಿಮಾನ ಹುಟ್ಟಿಸ್ಬೇಕು. ಬಹುಶಃ ಈ ಸ್ವಪ್ನ ಮಂಟಪದ ಮೂಲಕ
ಬರ್ಗೂರವರು ನಮ್ಮ ಜನರಲ್ಲಿ ನಮ್ಮ ಇತಿಹಾಸದ ಬಗ್ಗೆ, ನಮ್ಮ ಪರಂಪರೆ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಹಿಂದಿನ ರಾಜರ ಸಾಧನೆಗಳ ಬಗ್ಗೆ ಒಂದು ರೀತಿ ಅಭಿಮಾನ ಕುದುರಿಸೋದಕ್ಕೆ ಅವರು ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಭಾವಿಸ್ಲಿಕ್ಕೆ ನಾವೆಲ್ಲ ಅನ್ಕೊಂಡಿದ್ವಿ. ನಾವು ಜನರಿಗೆ ಏನ್ ಎಷ್ಟು ಹೇಳಿದ್ರು ಅವ್ರಿಗೆ ಅಭಿಮಾನ ಬರೋದಿಲ್ಲ. ಚೊಚ್ಚೋಳ ಮೂರ್ತಿ ಓದು ಕಿತ್ತಾಗ ಹಾಕ್ತಾರೆ, ಬಡದಾಗ ಹಾಕ್ತಾರೆ, ಹಿತ್ತಲಾಗ ಹಾಕ್ತಾರೆ, ಅಲ್ಲಿ ದನ ಕಟ್ಟುವಲ್ಲಿ ಉಗಿತಾರೆ, ಆ ಚಂದನ್ ಕಂಬನ ಕುರಿ ಕಟ್ಟಕ್ಕೆ ಉಪಯೋಗ ಮಾಡ್ತಾರೆ ಅಂತ ಟೀಕೆ ಮಾಡ್ತಿರ್ತೀವಿ ನಾವು. ಆದ್ರೆ ಸ್ನೇಹಿತರೆ, ಈ ಸ್ವಪ್ನ ಮಂಟಪದಂತ ಸಿನಿಮಾಗಳು ಬಹುಶಃ ಬರ್ಗೂರವರ ಸಾಹಿತ್ಯ ನಮ್ಮ ಇತಿಹಾಸದ ಬಗ್ಗೆ ನಮ್ಮ ಹೊಸ ಪೀಳಿಗೆಗೆ ಅಭಿಮಾನ ಹುಟ್ಟಿಸೋದಕ್ಕೆ ಕಾರಣ ಆಗ್ತದೆ. ನಾನು ಮುಂದುವರೆದು ಒಂದು ನನ್ನ ಲಕುಟಿ ಅನುಭವದ ಒಂದು ಮಾತನ್ನು ಹೇಳ್ತೇನೆ. ಪ್ರೊಫೆಸರ್, ಅವಾಗ ಏನಾದ್ರು ನೀವು ಸಿಕ್ಕಿದ್ರೆ ಇನ್ನೂ ಹೆಚ್ಚು ಪರಿಣಾಮಕಾರಿ ಆಗ್ಬೋದು. ನಾನೊಂದು ಪತ್ರ ಬರೆದೆ, ಊರಿನ ಎಲ್ಲರಿಗೂ ಒಂದು ಪತ್ರ ಕಳಿಸಿದೆ. ಆ ಪತ್ರದಲ್ಲಿ ಅವ್ರೇನ್ ಮಾಡ್ಬೇಕು, ಲಕೋಟಿ ಇತಿಹಾಸ ಏನು, ಇಲ್ಲಿರ್ತಕ್ಕಂಥ ಶಿಲ್ಪಕಲೆ ಎಂಥದ್ದು, ನಮ್ಮ ತನವನ್ನ ಹೇಗೆ ಬೆಳೆಸ್ಕೋಬೇಕು, ಅದಕ್ಕಾಗಿ ಅವ್ರೇನು ಮಾಡಬೇಕು ಅಂತೇಳಿ ನಾವೊಂದು ಈ ಪ್ರಾಚ್ಯಾವಶೇಷದ ಅನ್ವೇಷಣೆಯೊಳಗೆ ಒಂದು 10 ಟೀಮ್ ಮಾಡಿ ನಾವು ಪಲ್ಲಕ್ಕಿ ಹೊತ್ತುಕೊಂಡು ನಿಮ್ಮ ಮನೆಗೆ ಬರ್ತೀವಿ, ನಿಮ್ಮಲ್ಲಿದ್ದಂಥ ಆ ಪ್ರಾಚ್ಯ ವಸ್ತುಗಳನ್ನ ನಮಗೆ ಕೊಡಿ, ನಾವು ಅದನ್ನು ಮ್ಯೂಸಿಯಂ ಮಾಡಿರ್ತೀವಿ, ಒಂದು ರಕ್ಷಣೆ ಮಾಡ್ತೀವಿ. ಆ 10 ಪಲ್ಲಕ್ಕಿ ನಾವು ಹೊತ್ತುಕೊಂಡು ಹೋಗುವಂತ ಸಂದರ್ಭದೊಳಗೆ ನಾನು ಇಲ್ಲಿ ನೋಡ್ತಿದ್ದೆ, ಆ ಹೋರಾಟದ ಮನೋಭಾವದಿಂದ ಅವರೇನು ನಡೆದು ಬರ್ತಾರಲ್ಲ, ಹಂಗ ಸುಮಾರು ಒಂದು 1000 ಜನ ಸೇರಿರ್ತಾರೆ ನೋಡಿ. ಒಂದು ಸಣ್ಣ ಹಳ್ಳಿ, 8,000 ಜನಸಂಖ್ಯೆ ಹಳ್ಳಿಯವರು. ಆಮೇಲೆ ಅವ್ರು ಹೆಂಗ ಅವನ್ನ ತಂದು ಕೊಟ್ರು ಅಂದ್ರೆ, ಅವ್ರ ಮನೆ ಗಟ್ಟಿ ಮೇಲೆ ಇಟ್ರು, ಹಾಲು ಹಾಕಿದ್ರು, ಅದ್ರ ಮೇಲೆ ಅದ್ರ ಮೇಲೆ ನೀರು ಹಾಕಿದ್ರು, ಹಂಗ ಶುದ್ಧೀಕರಣ ಮಾಡಿ ನಮ್ಮ ಪಾಲ್ಕಿ ಒಳಗೆ ಇತ್ತು. ಬಹುಶಃ ಈ ಸ್ವಪ್ನ ಮಂಟಪ ನಮ್ಮ ಕರ್ನಾಟಕದ ಈ ಐತಿಹಾಸಿಕ ಗ್ರಾಮಗಳಲ್ಲಿ, ಶಹರಗಳಲ್ಲಿ ಅಲ್ಲಿ ಏನಿರುವಂತ ಯುವಕರನ್ನ ಆ ದಿಸೆಯೊಳಗೆ ಒಯ್ಯೋದಕ್ಕೆ ಒಂದು ದೊಡ್ಡ ಅಸ್ತ್ರ ಆಗುತ್ತೆ ಅಂತ ಅಭಿಮಾನ ಕುದುರಿಸುವಂತ, ಇತಿಹಾಸದ ಬಗ್ಗೆ ಅಭಿಮಾನ ಕುದುರಿಸ್ತಕ್ಕಂಥ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯನ್ನ ತಿಳಿಸುವಂತ ಒಂದು ದೊಡ್ಡ ಅಸ್ತ್ರವಾಗಿ ಈ ಸ್ವಪ್ನ ಮಂಟಪ ಬರ್ತದೆ. ಬರ್ಗೂರು ರಾಮಚಂದ್ರಪ್ಪನವರ ಸಾಹಿತ್ಯ ಅಂದ್ರೆ ಅವರ ಪ್ರತಿಯೊಂದು ಶಬ್ದ ತನ್ನದೇ ಆಗಿರ್ತಕ್ಕಂಥ ಪರಿಣಾಮವನ್ನ ಸರ್ವರಲ್ಲಿ ಮಾಡ್ತದೆ ಅಂತ ಒಬ್ಬ ಶ್ರೇಷ್ಠ ಸಾಹಿತಿ ಇವತ್ತು ಏನು ಸ್ವಪ್ನ ಮಂಟಪ ಚಲನಚಿತ್ರವನ್ನ ಮಾಡುವಾಗ ಸಂಪೂರ್ಣ ಆಸಕ್ತಿಯಿಂದ ನಿರ್ದೇಶನ ಮಾಡಿ ಪ್ರತಿಯೊಂದಕ್ಕೂ ತಮ್ಮದೇ ಆಗಿರ್ತಕ್ಕಂಥ ಗಂಭೀರವಾಗಿರ್ತಕ್ಕಂಥ ನಿರ್ಣಯವನ್ನ ಪಡೆದು ಇವತ್ತು ಈ ಚಲನಚಿತ್ರವನ್ನ ಸಿದ್ಧ ಮಾಡಿದ್ದಾರೆ. ಈ ಹಾಡುಗಳನ್ನ ನೋಡಿದಾಗ ಅನ್ನಿಸ್ತು, ಭಾಷೆಯ ಬಗ್ಗೆ ಅಭಿಮಾನ ಮೂರು ಹಾಗೆ ಮಾಡಿದ್ದಾರೆ. ಇತಿಹಾಸದ ಬಗ್ಗೆ ಹೋರಾಟವನ್ನೇ ಮಾಡುವಷ್ಟು ಜನ ಹೆಜ್ಜೆ ಹಾಕುವ ಹಾಗೆ ಮಾಡಿದ್ದಾರೆ. ಅದ್ರ ಜೊತೆಗೆ ತನ್ನದೇ ಆಗಿರ್ತಕ್ಕಂಥ ಆ ಮನಸ್ಸಿನ ಬಗ್ಗೆ, ಕನಸಿನ ಬಗ್ಗೆ ಒಂದೊಂದು ಶಬ್ದ ಬಳಕೆ ಸಹಿತ ತನ್ನದೇ ಆಗಿರ್ತಕ್ಕಂಥ ಹಿರಿಮೆಯನ್ನ ಹೊಂದಿರುವಂಥ ಸಾಹಿತ್ಯ ಅಂತ ಪರಿಣಾಮಕಾರಿ ಸಾಹಿತ್ಯವನ್ನ
ಅವರು ಅಭಿವ್ಯಕ್ತಿಗೊಳಿಸಿ ಅದನ್ನು ಚಲನಚಿತ್ರದ ಮೂಲಕ ಹೆಚ್ಚು ಜನರಿಗೆ ತಲುಪುವಾಗಿ ಮಾಡಿ ಒಂದು ಹೊಸ ಸಮಾಜವನ್ನು ಕಟ್ಟುವುದರಲ್ಲಿ ಇತಿಹಾಸದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ನಮ್ಮ ಪರಂಪರೆ ಬಗ್ಗೆ, ನಮ್ಮತನದ ಬಗ್ಗೆ, ನಮ್ಮ ಆ ಹಳೆಯ ಆ ಕಲೆಗಳ ಬಗ್ಗೆ ಎಲ್ಲವೂ ಅಭಿಮಾನಗಳು, ಹಾಗೆ ಏನು ಪ್ರತಿಯೊಂದು ಶಬ್ದಗಳನ್ನು ಅವರು ಅಭಿವ್ಯಕ್ತಿಗೊಳಿಸಿರುತ್ತ ಈ ಚಲನಚಿತ್ರದ ಮುಖಾಂತರ ಕನ್ನಡ ನಾಡಿನ ಸೇವೆ ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ವಿಶೇಷ ಅಭಿನಂದನೆಯನ್ನು ಹೇಳುವುದರ ಜೊತೆಗೆ ಈ ಪ್ರಶಸ್ತಿಗಳು ನಮ್ಮ ಶಿಕ್ಷಕರು ಹೇಳಿದರು, ಪ್ರಶಸ್ತಿ ಬಂದು ಮತ್ತು ಉತ್ತಮ ಪ್ರಶಸ್ತಿ ಬರ್ತಾವು, ಅದೆಲ್ಲವೂ ಸತ್ಯ. ಆ ಪ್ರಶಸ್ತಿಗಳ ಭಾಳ ಮಹತ್ವದ್ದು ಆಗ್ಬೋದಿಲ್ಲ. ಬರ್ಗೂರು ರಾಮಚಂದ್ರ ಭಟ್ನವರು ಕ್ರಿಯೇಷನ್ಗೆ ಪ್ರಶಸ್ತಿ ಬಂದದ್ದು ಅಂದ್ರೆ ಯಾರು ಭಾರಿ ಆಶ್ಚರ್ಯದಿಂದ ಕೇಳೋದಿಲ್ಲ, ನೋಡೋದಿಲ್ಲ. ಯಾಕಂದ್ರೆ ಅವ್ರು ಬರೋದ್ರಂದ್ರೆ ಅದಕ್ಕೆ ಪ್ರಶಸ್ತಿ ಬಂದಿತ್ತು, ಅವ್ರೇನು ಮಾಡಿದ್ರಂದ್ರೆ ಅದಕ್ಕೊಂದು ದೊಡ್ಡ ರಿಕಗ್ನಿಷನ್, ಗುರುತಿಸುವಿಕೆ, ಸನ್ಮಾನ ಇದ್ದೇ ಇರ್ತದೆ. ಅದಕ್ಕಿಂತ ಹೆಚ್ಚಾಗಿ ಕನ್ನಡ ಈ ಹೊಸ ಮನಸ್ಸುಗಳಿಗೆ ಈ ಚಿತ್ರ ಒಂದು ವಿಶೇಷ ಪರಿಣಾಮವನ್ನು ಬೀರಲಿ ಅಂತೇಳಿ ಹಾರೈಸಿ, ಈಗಾಗಲೇ ಹಾಡುಗಾರರು ಇಲ್ಲಿದ್ದಾರೆ, ಚಲನಚಿತ್ರ ನಟಿ ಉತ್ತಮವಾಗಿರ್ತಕ್ಕಂಥ ಪ್ರದರ್ಶನ ಮಾಡಿದ್ದಾರೆ, ಅವರು ಇದ್ದಾರೆ. ಇದು ಒಂದು ಕುಟುಂಬ ಇದೆ, ಈ ಸ್ವಪ್ನ ಮಂಟಪದ ಕುಟುಂಬನೇ ಇದೆ. ನೀವು ಎಲ್ಲರೂ ಸಿನಿಮಾದವರು ಸ್ವಪ್ನ ಮಂಟಪದಾಗನೇ ಇರ್ತೀವಿ. ಅದ್ರಾಗ ಇತ್ತೀಚಿನ ದಿವಸಗಳಂತೂ ತಪ್ಪು ಭಾವಿಸೋದಾಗಿ ಸಿನಿಮಾ ಅಂದ್ರೆ ಈಗ ಹಾಡ್ಕೊಂತ ನಿಲ್ಲು, ಇಂಥ ಗುಡಿಯು, ಈ ಗುಂಡು ಮನಸ್ಸು, ಪ್ರೀತಿ, ಭಾವ, ಇವು ಯಾವುದ್ರ ಬಗ್ಗೆನೂ ಮಾತನ್ನು ಆಡೋದಿಲ್ಲ. ಈ ಭೇಟಿಯಾಗಿ 2 ನಿಮಿಷ ಆಗಿರ್ತದ, ಆಗ ಒಬ್ಬ ಚಾಕುನ ತೆಗಿತಾನೆ, ಚೂರಿನ ತೆಗಿತಾನೆ, ಒಬ್ಬರ ಮೇಲೆ ಒಬ್ಬರು ಬೀಳ್ತಾರ. ಆದ್ರೂ ಅವುಗಳನ್ನ ನೋಡ್ತೀವಿ ನಾವು. ಅಂಥದ್ರೊಳಗೆ ಈ ಭಾವನಾತ್ಮಕವಾಗಿರ್ತಕ್ಕಂಥ ಈ ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ ನೀಡುವಂಥ ಚಲನಚಿತ್ರ ಮಾಡೋದು ಕಡಿಮೆ, ನೋಡೋದು ಕಡಿಮೆ. ಅಂಥ ಕಾಲದೊಳಗೆ ಈ ಭಾವನಾತ್ಮಕವಾಗಿರ್ತಕ್ಕಂಥ ಆ ಒಂದು ಸಮಾಧಾನಕ್ಕಾಗಿ ಪ್ರೊಫೆಸರ್ ಬರ್ಗೂರವರು ಎಲ್ಲ ಕೆಲಸ ಮಾಡ್ತಿದ್ದಾರೆ. ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ನಿಮ್ಗೆ ಸ್ವಲ್ಪ ಹಿಂದೆ ತಗೊಂಡಿರ್ತೀನಿ, ಒಂದು 30-40 ವರ್ಷದ ಹಿಂದೆ ನಾವು ಯುವಕರಾಗಿದ್ದಾಗ, ನಾವು ಆಗ 30-35 ಬರೋರಿಗೆ, 40 ಬರೋರಿಗೆ ಒಂದೊಂದು ಹಾಡು ಒಬ್ಬೊಬ್ಬ ವ್ಯಕ್ತಿಯ ಬದುಕನ್ನು ಬದಲಾಯಿಸ್ತೀವಿ. ಅಷ್ಟೇ ಅಲ್ಲ, ಅದರಲ್ಲೂ ಹಿಂದಿ ಸಾಂಗ್ಸ್, ನಮ್ಮ ಉತ್ತರ ಕರ್ನಾಟಕದೊಳಗೆ ಸ್ವಲ್ಪ ಹಿಂದಿ ಸಾಂಗ್ಸ್ ಬಗ್ಗೆ ಭಾಳ ಪ್ರೀತಿ. ಆ ಮೊಮ್ಮಟ್ಟಿ, ಲತಾ ಮಂಗೇಶ್ಕರ್, ಆಶಾ ಭೋಸ್ಲೆ, ಮನ್ನಾರೆ ಇವೆಲ್ಲ ಹಾಡಿದ್ರು ಅಂದ್ರೆ ಆ ಹುಡುಗರು ಹುಚ್ಚರಾಗ್ತಿದ್ರು. ಅಂದ್ರೆ ಆ ಎಮೋಷನಲ್ ಅಟ್ಯಾಚ್ಮೆಂಟ್ ಟು ದ ಸಾಂಗ್. Then days were giving more satisfaction of love than what is happening in today's world. ಒಬ್ಬ ಹುಡುಗ, ಒಬ್ಬ ಹುಡುಗಿ, ಟೀನೇಜರ್ಸ್ ಅಲ್ಲಿ ಲವ್ ಮಾಡಿದ್ರು ಅಂದ್ರೆ, ಪ್ರೀತಿ ಮಾಡಿದ್ರು ಅಂದ್ರೆ ಆ ಸಿನಿಮಾಗಳ ಅವ್ರಿಗೆ ಭಾರಿ ದೊಡ್ಡ ಮುದ ತಮ್ಮ ಜೀವನದಲ್ಲಿ, ಅವರ ಜೀವನದಲ್ಲಿ ನೀಡ್ತಿದ್ರು. ಅಂತ ಮ್ಯೂಸಿಕ್, ಅಂತ ಸನ್ನಿವೇಶ, ಅಂತ ವಾತಾವರಣ, ಅದು ಚಲನಚಿತ್ರದ ಮೂಲಕ ಇರ್ಬೋದು, ನಾಟಕದ ಮೂಲಕ ಇರ್ಬೋದು, ಸಾಹಿತ್ಯದ ಮೂಲಕ ಇರ್ಬೋದು, ಅದೇನು ದೊರಕ್ತಿತ್ತು ಅದು ಸ್ವಲ್ಪ ಕಡಿಮೆ ಆಗ್ತಾ ಇದೆಯೋ. ಪ್ರೊಫೆಸರ್ ಬರ್ಗೂರವರ ಈ ಇಡೀ ವಯಸ್ಸಿನೊಳಗೆ ಅಂತ ಯಾವುದು ಕೊರತೆ ಅಂತ ಕಾಣ್ತದೋ ಆ ಕೊರತೆ ನಿಲ್ಲಿಸೋದ್ರೊಳಗೆ
ಅವರ ಕಣ್ಣಿಗೆ ಅವ್ರಿಗೆ ದೇಹಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಬರುವಂಥ ನೀಡಲಿ ಅಂತೇಳಿ ಹಾರೈಸಿ ಅವರಿಗೆ ನನ್ನ ಅಭಿನಂದನೆ ಸಲ್ಲಿಸಿ ಗುರು ಕಿರಣವರು ನಮ್ಮದು ಹೊಸ ಪರಿಚಯ ಇದ್ದಂಗೆ. ಆದರೆ ನಾವು ನೋಡಿದ್ದೆ ಅವರ ಪ್ರಸಿದ್ಧಿ ಬಗ್ಗೆ ತಿಳಿದಿದ್ದೆ. ಆದರೆ ಇವತ್ತು ನಮ್ಮದು ಒಂದು ಹೆಚ್ಚು ಕಡಿಮೆ ಬಹಳಷ್ಟು ಹೊತ್ತು ಭೇಟ ಬಾಬು ಅವರು ನೋಡ್ರಿ, ನಾವು ಈ ಸ್ವಪ್ನ ಮಂಟಪ ಆಗ್ಬೇಕಾದ್ರೆ ಕಾರಣ ಬರುವರು. ನಾವು ಅವ್ರಿಗೆ ಟಿಕೆಟ್ ಕೊಟ್ಟು ಖರ್ಚು ಮಾಡಿಸ್ಬಿಟ್ಟಿದ್ವಿ ಅಂದ್ರೆ MLA ಎಸ್ಪಿರೆಂಟ್ ಇದ್ರು ಅವ್ರಿಗೆ ಟಿಕೆಟ್ ಕೊಟ್ಟು ಖರ್ಚು ಮಾಡಿಸ್ಬಿಟ್ಟಿದ್ವಿ ಅಂದ್ರೆ ನಿಮ್ಮ ಸ್ವಪ್ನ ಮಂಟಪ ಅವರು ಈ ಸಿನಿಮಾದ ನಿರ್ಮಾಪಕರಾಗಿದ್ದಾರೆ. ಅವರ ಪತ್ನಿ ಅವರಿಗೆ ಎಲ್ಲರಿಗೂ ಪ್ರೋತ್ಸಾಹ ಮಾಡಿದ್ದಾರೆ. ಅವ್ರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ಹಾರೈಸಿ ಈ ಸ್ವಪ್ನ ಮಂಟಪದ ಕುಟುಂಬದ ಜನರ ಜೊತೆಗೆ ನಾನು ಕೂಡಿ ಕೆಲವು ಕಾಲ ಸಂತೋಷದೊಂದಿಗೆ ಕಳೆದೆ. ಅದಕ್ಕಾಗಿ ಸಂಘಟಕರಿಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಇವತ್ತು ನನ್ನ ಸುದೀರ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನನ್ನ ತುಂಬ ನೆಚ್ಚಿನ ನಾಯಕರಾದಂಥ ಸಚಿವರಾದಂಥ ಮಾನ್ಯ ಎಚ್ ಕೆ ಪಾಟೀಲ್ ಅವರ ಜೊತೆಯಲ್ಲಿ ವೇದಿಕೆ ಹಂಚಿಕೊಳ್ಳೋದಕ್ಕೆ ನನ್ನ ಸೌಭಾಗ್ಯ ಅಂತಲೇ ಕರೀಬೋದು. ಹಾಗಾಗಿ ಪಾಟೀಲ್ ಸಾಹೇಬ್ರೆ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಯುವ ಸಮೂಹವನ್ನು ಸಂಗೀತ ನಿರ್ದೇಶನದ ಮೂಲಕ ಇದ್ದಂಥ ಗುರು ಕಿರಣ್ ಅವರೇ ಮತ್ತು ಪ್ರೊಫೆಸರ್ ಬರ್ಗೂರಾಮ್ ಸಾಹೇಬ್ರೆ, ಕವಿತಾ ಅವರೇ, ನನ್ನ ನೆಚ್ಚಿನ ಮಾಧ್ಯಮ ಸ್ನೇಹಿತರೆ, ನನ್ನೆಲ್ಲ ಸ್ನೇಹಿತರೆ. ಆಕ್ಚುಲಿ ನಾವು ಮಲ್ಲೇಬಾತೇಶ್ವರ ಗ್ರೂಪ್ ಆಫ್ ಕಂಪನೀಸ್, ನಾವು ಮ್ಯಾನುಫ್ಯಾಕ್ಚರಿಂಗ್ ಆಫ್ RCC PSC ಪೋಲ್ಸ್, ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸ್ಪನ್ ಪೋಲ್ ಅಲ್ಲಿ ನಾವು ಮಾರ್ಕೆಟ್ ಅಲ್ಲಿ ತುಂಬಾನೇ ಡಾಮಿನೇಟ್ ಆಗಿದ್ದೀವಿ. ನಂತರ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕಂಡಕ್ಟರ್ಸ್, ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕಯೋಟ್ ಕಂಡಕ್ಟರ್ಸ್, ರೀಸೆಂಟ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಟ್ರಾನ್ಸ್ಫಾರ್ಮರ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಮತ್ತು ಕಾಂಟ್ರಾಕ್ಟ್ ವರ್ಕ್ ಕೂಡ ತಗೋತಾ ಇದ್ವಿ. ಸೊ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಕಾಂಟ್ರಾಕ್ಟ್ ವರ್ಕ್ಸ್ ಮಾಡ್ತಿದ್ದಂಗೆ ನಮ್ಮ ಮ್ಯಾನೇಜ್ಮೆಂಟ್, ನಮ್ಮ ಗ್ರೂಪ್ ಆಫ್ ಕಂಪನೀಸ್ ಕೂತ್ಕೊಂಡು ಡಿಸ್ಕಸ್ ಮಾಡಿ ನಾವು ಯಾಕೆ ಎಂಟರ್ಟೈನ್ಮೆಂಟ್ ಫೀಲ್ಡ್ಗೆ ಎಂಟರ್ ಆಗಬಾರ್ದು ಅಂತ ನೋಡಿ, ಮತ್ತೆ ಈ ಒಂದು ರಾಜಕೀಯ ಒತ್ತಡ ಮತ್ತೆ ಉದ್ಯಮದ ಒತ್ತಡ ಮಧ್ಯೆನೂ ಕೂಡ ಇಲ್ಲ, ನಾವು ಎಂಟರ್ಟೈನ್ಮೆಂಟ್ ಫೀಲ್ಡ್ಗೆ ಎಂಟರ್ ಆಗಬೇಕು ಅಂತ ನಮ್ಮ ಮ್ಯಾನೇಜ್ಮೆಂಟ್ ತೀರ್ಮಾನ ತಗೊಂಡ ನಂತರ ನಮಗೆ ಕಂಡದ್ದು ಮೇಷ್ಟ್ರು. ಅವರ ಆಟೋಮೆಟಿಕಲಿ ಅವರು ನಮ್ಮನ್ನು ಅಪ್ರೋಚ್ ಮಾಡೋದು, ನಾವು ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ನಾವು ಚಿತ್ರವನ್ನ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಅಟ್ ದ ಸೇಮ್ ಟೈಮ್ ಅವರು ಕೂಡ ಮಾಡಬೇಕು, ನೆಕ್ಸ್ಟ್ ಸಿನಿಮಾಕ್ಕೆ ಪ್ಲಾನ್ ಮಾಡ್ತಾ ಇದ್ರು. ಆಗ ನಾವು ಸಪರೇಟ್ ವರ್ಟಿಕಲ್ ಸ್ಟಾರ್ಟ್ ಮಾಡಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ನಾವು ಎಂಟರ್ ಆದ್ವಿ. ಈಗ ಒಂದು ಪ್ರಾಯೋಗಿಕವಾಗಿ ನಾವು ಒಂದು ಸಿನಿಮಾನ ಮಾಡಿದ್ವಿ. ಹೀಗೇನೆ ಎಲ್ಲರ ಸಹಕಾರ ಮುಂದುವರೆದು ನಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ನಾವು ಕಮರ್ಷಿಯಲ್ ಮೂವೀಸ್ ಮತ್ತೆ ಮಕ್ಕಳ ಸಿನಿಮಾಗಳು ಕೂಡ ಮಾಡಬೇಕು ಅಂತ ನಮ್ಮ ಮ್ಯಾನೇಜ್ಮೆಂಟ್ ಕೂಡ ಯೋಚನೆ ಮಾಡ್ತಾರೆ. ಹಾಗಾಗಿ ಮಾಧ್ಯಮ ಮಿತ್ರರು ನಾನು ಬೇಡ್ಕೊಳ್ತೀನಿ, ತುಂಬ ನಮಗೆ ಸಹಾಯ ಮಾಡಿ, ಹೆಚ್ಚಿನ ಪ್ರಚಾರ ಕೊಡಲಿಕ್ಕೆ ಅನುವು ಮಾಡಿ, ಮುಂದಿನ ಚಿತ್ರಗಳಿಗೆ ನಮಗೆ ಹೆಲ್ಪ್ ಮಾಡಲಿಕ್ಕೆ ಕೂಡ ಈ ಸಂದರ್ಭದಲ್ಲಿ ಬೇಡ್ಕೊಳ್ಳಕ್ಕೆ ಇಷ್ಟಪಡ್ತೇನೆ. ಮತ್ತೆ ಈ ಏನ್ ಸ್ವಪ್ನ ಮಂಟಪ ಚಿತ್ರತಂಡ ನಾನು ಬಿಗಿನಿಂಗ್ ಇಂದ ಕೂಡ ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತಾ ಇದ್ದೆ. ತಂಡದ ತಾಂತ್ರಿಕ ವರ್ಗದವರಾಗಿರ್ಬೋದು, ಕಲಾವಿದರಾಗಿರ್ಬೋದು, ಸೌಮ್ಯತೆಯಲ್ಲಿ ಮತ್ತೆ ಆ ಒಂದು ಪ್ರೊಫೆಷನಲ್ ಇನ್ವಾಲ್ವ್ಮೆಂಟ್ ಅಲ್ಲಾಗಲಿ ಎಲ್ಲ ಕೂಡ ನನಗೆ ಬಹಳ ಇಷ್ಟವಾಗಿತ್ತು. ಇಡೀ ಚಿತ್ರತಂಡ ಏನು ಮೊದಲನೇ ಪ್ರಾರಂಭದಿಂದ ಹಿಡಿದು ಇವತ್ತಿನವರೆಗೂ ಒಗ್ಗಟ್ಟಿನಿಂದ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ. ಹಾಗಾಗಿ ನನ್ನೆಲ್ಲ ಚಿತ್ರತಂಡದವರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಸುದ್ದಿಯವನ್ನ ಕ್ರಿಯೇಟ್ ಮಾಡಿದಂತ ನಮ್ಮ ನೇಷ್ಟು ಮತ್ತೆ ಚಿತ್ರತಂಡಗಳು ಎಲ್ಲರೂ ಕೂಡ ಅಭಿನಂದಿಸಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ನಮ್ಮ ಸಚಿವರಾದ ಅಂತ ಹೇಳೋದ್ ಬದಲು ನಮ್ಮೆಲ್ಲರ ಪ್ರೀತಿಯ ಎಚ್ ಕೆ ಪಾಟೀಲ್ ಸಾಹೇಬ್ರೆ, ಕರ್ನಾಟಕದ ಹೆಮ್ಮೆ ಅಂತ ಹೇಳಬೇಕು ಬರ್ಗೂರ್ ಸರ್, ಇವತ್ತಿನ ಹೀರೋಯಿನ್ ಶಮಿತಾ ಮಲ್ನಾಡ್ ಅವರೇ, ಹಾಗೆ ಪ್ರೊಡ್ಯೂಸರ್ ದಂಪತಿಗಳು ಬಾಬು ಸಾಬ್,
ಸುಂದರಸ್ ಸೀನಿಯರ್ ಕಲಾವಿದರು, ಇಲ್ಲಿ ನೆರೆದಿರೋ ತಂತ್ರಜ್ಞರು, ಮಾಧ್ಯಮ ಮಿತ್ರರೇ, ಇಲ್ಲಿ ಬರೋ ಒಂದು ಖುಷಿ ಆಗೋದು ನನಗೆ, ಹಳೆ ನೆನಪುಗಳು. ನಾವು ಇಲ್ಲೇ ಪ್ಲೇ ಮಾಡ್ತಾ ಇದ್ವಿ, ಇಲ್ಲೇ ಚಿತ್ರಗಳು ಪ್ಲೇ ಆಗ್ತಾ ಇತ್ತು, ನಾನು ನೋಡ್ತಾ ಇದ್ರೆ ನೆನಪಾಯ್ತು. ನಾವಲ್ಲಿ ಕುತ್ಕೊಂಡು ನನ್ನ ಮನೋರಿಗೆ ಪ್ಲೇ ಮಾಡುವಾಗ ಇಲ್ಲೇ ಕೀಬೋರ್ಡ್ ಪ್ಲೇ ಮಾಡ್ತಾ ಇದ್ವಿ. ಲಾಸ್ಟ್ ರೆಕಾರ್ಡಿಂಗ್ ನಾನು ಬೇರೆಯವ್ರಿಗೆ ಪ್ಲೇ ಮಾಡೋದು ಇಲ್ಲೇ ಈ ಜಾಗದಲ್ಲಿ. ಐ ಥಿಂಕ್ ಸೂರ್ಯವಂಶ ಬ್ಯಾಕ್ ಗ್ರೌಂಡ್ ಪ್ಲೇ ಮಾಡಿದ್ದೆ. ಸೊ ಈ ಜಾಗದ ಒಂದಷ್ಟು ನೆನಪಿರುತ್ತೆ ನಮಗೆ. ಇವತ್ತು ಇದರಲ್ಲಿ ಪಾಸಿಟಿವಿಟಿ ಇದೆ. ಸ್ವಪ್ನ ಮಂಟಪ ಅನ್ನೋ ಟೈಟಲ್ ಅಲ್ಲಿ ಒಂದು ಪಾಸಿಟಿವಿಟಿ ಇದೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ಇದು ಒಂದು ಪಿಕ್ಚರ್ ಇದ್ದಂಗೆ. ವಿಜಯ ರಾಘವೇಂದ್ರ ನನ್ನ ತುಂಬಾ ಆಪ್ತ ಸ್ನೇಹಿತ, ನನ್ನ ತಮ್ಮಂತರ ಅಂತ ಹೇಳ್ಬೋದು. ವಿಜಯ ರಾಘು ಫಿಲ್ಮ್ ಅಂದ ಕೂಡಲೇ ನಮ್ಮ ಪಿಕ್ಚರ್ ಇದ್ದಂಗೆ. ಹಾಗೆ ಶಮಿತಾ ನಮ್ ಟೀಮ್ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಒಂದು ಶೀಸ್ ಟ್ಯಾಲೆಂಟ್ ಯಾವತ್ತೂ ನನಗೆ ಕ್ರೆಡಿಟ್ ಕೊಡ್ತಾ ಇದ್ದಾರೆ, ಯಾವುದು ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಅಂತ. ಆಕ್ಚುಲಿ ನಾವೆಲ್ಲ ಕಾರಣ ಅಷ್ಟೇ, ಬಟ್ ಕಲೆ ಇದ್ದಲ್ಲಿ ಕಲೆನೇ ಅವರ ನೇತ್ರಕ್ಕೆ ತಗೊಂಡು ಹೋಗುತ್ತೆ. ಅದಕ್ಕೆ ನಾವೆಲ್ಲ ಅದಕ್ಕೆ ಕಾರಣ ಮಾತ್ರ. ಶಿ ಇಸ್ ವರ್ತ್ ಇಟ್. ನಾನು ಯಾವತ್ತೂ ನನ್ನ ಫೇವ್ರೆಟ್ ಸಿಂಗರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಶೀಸ್ ಡನ್ ಎ ಬ್ಯೂಟಿಫುಲ್ ಜಾಬ್. ನನಗೆ ಪ್ರೇಮವೇ ವಾಸ್ ಮೈ ಫೇವ್ರೆಟ್ ಇಂದ ಆಗ ಈಗಲೇ ಹೇಳ್ತೀನಿ. ಸೊ ಯಾವ್ದು ಹೇಳಿದಂಗೆ ಪಟೇಲ್ ಸರ್ ಹೇಳಿದಂಗೆ ಈ ತರ ಕಾದಂಬರಿ ಆಧಾರಿತ ಚಿತ್ರ ಬರೋದು ಸ್ವಲ್ಪ ಕಂಪ್ಯಾರಿಟಿವ್ಲಿ ಕಮ್ಮಿ ಆಗಿದೆ. ಕಾರಣ ಇವ್ರು ಹೇಳ್ದಂಗೆ ನೋಡೋರು ಸಂಖ್ಯೆ ಸ್ವಲ್ಪ ಕಮ್ಮಿ ಆಗಿದೆ. ಸೊ ದಟ್ಸ್ ಎ ಪ್ಲೇಸ್. ಯಾವತ್ತು ಮೆಲಡಿ ಸಾಂಗ್ಸ್ ಅಂತ. ಬಟ್ ನಾನೊಂದು ಸಣ್ಣ ಉದಾಹರಣೆ, ಉಪೇಂದ್ರ ಚಿತ್ರದಲ್ಲಿ ಏನಿಲ್ಲ ಅಂತ ಇಟ್ಸ್ ಟೋಟಲಿ ಮೆಲಡಿ ಸಾಂಗ್ ಅಂತ ಕೊಟ್ಟಿದೆ. ಆ ಟೈಮಲ್ಲಿ ಯಾರು ಕೇಳಿಲ್ಲ ಅದನ್ನ. 25 ವರ್ಷ ಆದ ನಂತರ ಈಗ ಮತ್ತೆ ವೈರಲ್ ಅಂತ. ಸೊ ಯಾವತ್ತು ಮೆಲಡಿ ಸಾಂಗ್ಸ್ ಗೆ ಲೈಫ್ ಯಾವತ್ತು ಇದ್ದೇ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಇಟ್ ಮೈ ಟೇಕ್ ಸಮ್ ಟೈಮ್ ಅಷ್ಟೇ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಫಸ್ಟ್ ಟೈಮ್ ಪ್ರೊಡಕ್ಷನ್ ಶುರು ಮಾಡಿದ್ದಾರೆ. ಬಾಬು, ಆ ಹೆಸರೇ ಒಂಥರ ನಮ್ಮ ಇಂಡಸ್ಟ್ರಿಗೆ ಹೇಳಿ ಮಾಡಿಸಿದಂತ ಹೆಸರು. ನಮ್ಮ ನಿರ್ದೇಶಕರು ಡಿ ಬಾಬು, ರಾಜನ್ ಸಿಂಗ್ ಬಾಬು, ನಿರ್ದೇಶಕರು AR ಬಾಬು, ಒಂದಷ್ಟು ಎಲ್ಲ ನಮ್ಮ ಸುರಪ್ಪ ಬಾಬು ಅವರು, ಒಂದಷ್ಟು ಬಾಬುಗಳೆಲ್ಲ ಇಲ್ಲಿ ಇಂಡಸ್ಟ್ರಿ ಸಕ್ಸಸ್ ಆಗಿದ್ದಾರೆ. ಅದೇ ತರ ಅವರಿಗೆ ಸಕ್ಸಸ್ ಸಿಗಲಿ. ಸೊ ಈ ಚಿತ್ರಕ್ಕೂ ಇನ್ನಷ್ಟು ಒಂದು ಅವಾರ್ಡ್ ಸಿಗ್ಲಿ. ನಮ್ಮ ಯಾವತ್ತು ನಾನು ದೊಡ್ಡ ಫ್ಯಾನ್ ಅವ್ರದ್ದು. ಅಂದ್ರೆ ನಾನು ಇವ್ರು ಈಗಲೇ ಹೇಳಿದ್ದು, ನಾನು ಯಾವತ್ತು ಅವ್ರನ್ನ ಸ್ಟಾರ್ಟಿಂಗ್ ನೋಡಿದ್ದು ನಾನು ಅಣ್ಣವ್ರ ಜೊತೆ ಒಂದು 2 ಸಲ ಅವ್ರ ಜೊತೆ ಫಸ್ಟ್ ಭೇಟಿ ಆಗಿದೆ ಅವ್ರನ್ನ. ಸೊ ಇವತ್ತು ಅದೇ ಹೇಳಿದಾಗ ನೆನಪಾಯ್ತು ನನಗೆ. ಸೊ ಈ ಪ್ರಾಜೆಕ್ಟ್ ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತೇವೆ. ಥ್ಯಾಂಕ್ ಯು. ಧನ್ಯವಾದಗಳು ಗುರುಕಿರಣ್ ಅವರಿಗೆ. ಈ ಸಂದರ್ಭದಲ್ಲಿ ಬಹುಶಃ ಬಿಡುವಿಲ್ಲದ ಸಂಗೀತ ವಹಿಸ್ತಾ ಆ ಎಲ್ಲ ಬೈಕು ಕೂಡ ನಮ್ಮದು ಕೂಡ ಆಗಿದೆ. ಅದಕ್ಕೆ ಪ್ರಮುಖ